ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟಂಜರ್ ಇದು 7th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೊಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡೋದು ಬೇಡ, ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸ್ತಾರೆ ಎಲೆಕ್ಷನ್ ಎಲ್ಲ ಆದಾಗ ಯಾರು ಗೆದ್ರು ಅನ್ನೋದನ್ನ ಬ್ಯಾನರ್ ಹಾಕಿರ್ತಾರೆ. ಅದನ್ನ ಇಲ್ಲಿ ಅವರು ಕಿತ್ಪಿಸ್ ಹಾಕ್ಬಿಟ್ಟು ಒಲಿಂಪಿಕ್ಸ್ದು ಬ್ಯಾನರ್ನ ಹಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೆಸರು ಕೆಳಗಡೆನೆ ನಿಂತ್ಕೊಂಡು ಆ ಬ್ಯಾನರ್ನ ಹಿಡ್ಕೊಂಡು ಮಡ್ಚಿಡ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಊರವ್ರು ಏನಿರ್ತಾರೆ ಫುಲ್ಲು ಎಲ್ಲರೂ ಒಂದೇ ಕಡೆನೆ ನಿಂತ್ಕೊಂಡಿರ್ತಾರೆ. ಇಲ್ಲಿ ಚಾಂಗ್ ಚೋ ಅವ್ರು ಏನಿರ್ತಾರೆ ಅವರು ಯಾರ ಹತ್ರನೋ ಜಗಳ ಆಡ್ತಿರ್ತಾರೆ. ಅಯ್ಯೋ ಒಲಿಂಪಿಕ್ಸ್ ಆದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ, ಸ್ಕೂಬಾ ಡೈವರ್ಸ್ಗಳು ಡೈಲಿ ಸಮುದ್ರದಲ್ಲಿ ಒಲಿಂಪಿಕ್ಸ್ ಆಡ್ತಾರೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಗೌರ್ಮೆಂಟ್ ಕಡೆಯಿಂದ ಕೆಲವು ವ್ಯಕ್ತಿಗಳು ಬಂದಿರ್ತಾರೆ. ಅಲ್ಲಿ ಒಲಿಂಪಿಕ್ಸ್ ಆಗೋದಿರುತ್ತೆ. ಅದಕ್ಕೆ ಆ ರೋಡಲ್ಲಿ ಯಾರ್ಯಾರು ಅಂಗಡಿಗಳು ಇಟ್ಕೊಂಡಿರ್ತಾರೆ, ಏನೇನ್ ಸಾಮಾನ್ ಇರುತ್ತೆ ಅದನ್ನೆಲ್ಲ ಅವರು ತೆಗೆದು ಬಿಸಾಕ್ತಿರ್ತಾರೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಮಿಯಂಗ್ದು ವಾಯ್ಸ್ ಬರ್ತಿರುತ್ತೆ. ಸ್ಕೂಬಾ ಡೈವರ್ಸ್ ಏನಿರ್ತಾರೆ ಅವರು ಅಂತೂ ತನ್ನಕ್ಕೂ ಕೂಡ ಡೈಲಿ ಒಲಿಂಪಿಕ್ಸ್ ನ ಮಾಡ್ತಿರ್ತಾರೆ. ಒಲಿಂಪಿಕ್ಸ್ ಅಲ್ಲಿ ಇರೋರ್ಗೆ ಕಷ್ಟ ಇರ್ಬೋದು, ಆದ್ರೆ ಸ್ಕೂಬಾ ಡೈವರ್ ಅಷ್ಟು ಕಷ್ಟ ಅಲ್ಲ. ಆದ್ರೂ ಕೂಡ ಅವ್ರಿಗೆ ಯಾವ್ದೇ ತರ ಪೆನ್ಷನ್ ಸಿಗ್ಲಿಲ್ಲ, ಯಾವ್ದೇ ತರ ರಿಟೈರ್ಮೆಂಟ್ ಸಿಗ್ಲಿಲ್ಲ, ಯಾವ್ದೇ ತರ ಪ್ರಶಸ್ತಿನೂ ಸಿಗ್ಲಿಲ್ಲ. ಈಗ ಗೌರ್ಮೆಂಟ್ ಕಡೆಯಿಂದ ಕ್ಲೀನ್ ಮಾಡಕ್ ಬಂದಿರೋ ವ್ಯಕ್ತಿಗಳನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅವ್ರಂತೂ ಯಾರ ಮಾತನ್ನು ಕೇಳ್ತಾನೆ ಇರೋದಿಲ್ಲ. ಅಲ್ಲಿರೋ ಬರೋ ವಸ್ತುನೆಲ್ಲ ತೆಗ್ದು ಕಸಕ್ ಹಾಕ್ತಿರ್ತಾರೆ. ಅದನ್ನ ಒಂದು ಗಾಡಿಗೆ ತುಂಬ್ಕೊಂಡು ತಗೊಂಡ್ ಹೋಗ್ತಿರ್ತಾರೆ. ಅಲ್ಲಿರೋರೆಲ್ಲ ಅದನ್ನ ತಡಿಯಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ, ಆದ್ರೂ ತಡಿಯಕ್ ಆಗ್ತಿರೋದಿಲ್ಲ. ಇಲ್ಲಿ ಎಲ್ಲರೂ ಅದನ್ನ ಬಚಾವ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ಅಲ್ಲ ನೀವೆಲ್ಲ ನಮ್ಮ ವಸ್ತುನ ತಗೊಂಡು ನಮ್ಮ ಹೊಟ್ಟೆ ಮೇಲೆ ಯಾಕೆ ಒದಿತಿದ್ದೀರಾ? ನಾವು ಒಂದು ತುತ್ತ ಅನ್ನೋದಕ್ಕೋಸ್ಕರ ದಿನ ಸಮುದ್ರಕ್ಕೆ ಹೋಗಿ ಹಿಡ್ಕೊಂಡು ಬಂದು ಇಲ್ಲಿ ಮಾರ್ತೀವಿ. ಯಾವತ್ತೋ ಒಂದಿನ ನಡೆಯೋ ಒಲಿಂಪಿಕ್ಗೋಸ್ಕರ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಕೂಡ ಮುಂದೆ ಬಂದು ಹೇಳ್ತಿರ್ತಾರೆ, ನಿಮಗೆ ಬೇಕಂದ್ರೆ ಒಲಿಂಪಿಕ್ಸ್ನ ಬೇರೆ ಎಲ್ಲಾದ್ರೂ ಹೋಗಿ ಮಾಡಿ, ನಾವು ತಿನ್ನೋ ಒಂದು ತುತ್ತ ಅನ್ನಕ್ಕೂ ಕಲ್ಲಾಗ್ತಿದ್ದೀರಲ್ಲ, ನೀವು ಒಲಿಂಪಿಕ್ಸ್ ಮಾಡ್ತೀರಂತ ನಾವು ಊಟ ಮಾಡ್ದಂಗೆ ಉಪವಾಸ ಸಾಯ್ಬೇಕಾ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಪ್ರಾಪರ್ ಆಗಿ ಕ್ಲೀನ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಕೆ ಒಬ್ರು ಹೆಡ್ ನ ಕಳ್ಸಿರ್ತಾರೆ. ಇಲ್ಲಿ ಆ ಹೆಡ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅಯ್ಯೋ ಸುಮ್ಮನೆ ಇರಿ, ಒಲಿಂಪಿಕ್ಸ್ ಏನು ರೇಸ್ ನಡೆಯುತ್ತೆ ಅದು ಇಲ್ಲಿಂದ ಕೂಡ ಮೂವ್ ಆನ್ ಆಗುತ್ತೆ, ಅದಕ್ಕೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಒಲಿಂಪಿಕ್ ರೇಸ್ ಏನಿರುತ್ತೆ ಅದು ಟಿವಿಲಿ ಬರುತ್ತೆ. ನಮ್ಮ ದೇಶ ಎಷ್ಟು ಕೆಡ್ದಾಗಿದೆ ಅಂತ ತೋರಿಸ್ಬೇಕು. ಅದು ಅಲ್ಲದೆ ಈ ಕೊಳ್ತೋಗಿರೋ ಮೀನ್ಗಳಿಂದ ವಾಸನೆ ಕೂಡ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ಟಿವಿಯಲ್ಲಿ ವಾಸನೆ ಕೂಡ ಹೋಗ್ಬಿಡುತ್ತಾ ಅವ್ರಿಗೆ ಅಂತ. ಇಲ್ಲಿ ಅದಕ್ಕೆ ಆ ಹೆಡ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ನೋಡಿ ನಂಗೆ ಅದನ್ನೆಲ್ಲ ಹೇಳ್ಬೇಡಿ, ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ, ಒಲಿಂಪಿಕ್ಸ್ ಓಡುವಾಗ ಯಾವ್ಯಾವ ರೋಡ್ ಬರುತ್ತೆ ಅಲ್ಲಿ ಏನೇನೇ ಗಲೀಜ್ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಏನಾದ್ರೂ ಕೆಟ್ಟದ್ ಕನ್ಸಿದ್ರೆ ಅದನ್ನ ತೆಗೆದು ಬಿಸಾಕಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಎಲ್ಲ ಅರ್ಥ ಆಯ್ತು ತಾನೆ ಅಂತ. ಅದಕ್ಕೆ ಡುಮ್ ಹೋಗಿರೋ ಆಂಟಿ ಕಿರ್ಸ್ತಾ ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾರೆ, ನೀನ್ ಸುಮ್ನೆ ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಡು, ಅಲ್ಲ ನಿಮ್ಗೆ ಒಂಚೂರು ಗೊತ್ತಾಗೋದಿಲ್ವಾ, ಅಮೆರಿಕಾದಲ್ಲಿರೋರು ನೋಡೋದಕ್ಕೋಸ್ಕರ ನಮ್ ದೇಶದಲ್ಲಿರೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಯಾರಾದ್ರೂ ನಮ್ಮವ್ರಿಗೆ ಈ ತರ ಮಾಡ್ತಾರ, ನಿಮ್ ನೋಡಿದೀರಾ ಅಮೆರಿಕಾದಲ್ಲಿ ಯಾವತ್ತಾದ್ರೂ ಈ ತರ ಮಾಡಿದಾರ, ಅವ್ರಿಗೆ ಹಂಗೆ ಮಾಡ್ಕೋತಾರ ಅಂತ ಎಲ್ಲ ಕೇಳ್ತಿರ್ತಾರೆ. ನಿಮ್ಮನ್ನ ನೀವು ಇಲ್ಲಿ ತುಂಬಾ ಒಳ್ಳೆಯವರು ಅಂತ ತೋರಿಸ್ಕೊಳಕ್ಕೆ ಬಡವ್ರನ್ನ ಹಂಗೆ ಹಸ್ಕೊಂಡ್ ಸಾಯೋದಕ್ಕೆಲ್ಲ ಬಿಡ್ತೀರಾ ಅಂತ ಇಲ್ಲಿ ಡುಮ್ಗಿರೋ ಆಂಟಿ ಫುಲ್ಲು ಕಿರ್ಚ್ಕೊಂಡು ಕೋಪದಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾರೆ ಅವರು ಮುಂದೆ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಇವಾಗ ಏನ್ ದೊಡ್ಡ ತೊಂದರೆ ಆಗಿರೋದು, ಸ್ವಲ್ಪ ದಿನ ಮೀನ್ಗಳನ್ನ ಮಾರ್ಬೇಡ, ನಿನ್ ದೇಶಕ್ಕೋಸ್ಕರ ನೀನು ಇಷ್ಟು ಮಾಡಕ್ ಆಗಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಇಷ್ಟ ಹೇಳಿದ್ಮೇಲೆ ಕ್ಯಾಪ್ಟನ್ ಏನಿರ್ತಾರೆ ಅವರು ಕಿರ್ಚ್ತಾ ಹೇಳ್ತಿರ್ತಾರೆ, ನಿಮ್ಮನ್ನೇನ್ ಯುದ್ಧ ಮಾಡಿ ಅಂತ ಪಕ್ಕದ ದೇಶಕ್ಕೆ ಏನ್ ಕಳಿಸ್ತಿಲ್ವಲ್ಲ ಅಂತ ಅವನು ಕಿರ್ಚ್ತಿರ್ತಾನೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಮುಂದೆ ಬಂದು ಹೇಳ್ತಿರ್ತಾರೆ, ಹೇಳು ಎಷ್ಟೋ ತಗೊಂಡೆ ಅವ್ರ ಹತ್ರ ದುಡ್ಡು ಈ ತರ ಎಲ್ಲ ಮಾತಾಡಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾರೆ ಅವರು ನಗ್ತಾ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ಯಾ ನೀನು, ನಾನು ಲಂಚ ತಗೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಫುಲ್ಲು ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾರೆ, ಹೇಳೋ ಎಷ್ಟು ದುಡ್ಡು ತಗೊಂಡೆ, ನಮ್ದೆಲ್ಲಾರ್ದು ಕಷ್ಟನ ಎಷ್ಟು ದುಡ್ಡಿಗೆ ಮಾರ್ಕೊಂಡಿದ್ಯಾ ಹೇಳು, ನೀನು ಅಧ್ಯಕ್ಷ ಆಗಿರೋದು ಬರೀ ನಿನ್ ಸ್ವಾರ್ಥಕ್ಕೋಸ್ಕರ, ನೀನ್ ಈ ತರ ಎಲ್ಲ ದುಡ್ಡು ತಿನ್ಬೋದು ಅಂತ ಅಧ್ಯಕ್ಷ ಆಗಿದ್ಯಾ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಆ ಕ್ಯಾಪ್ಟನ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ನಿಮ್ಗೆ ಯಾಕೆ ಸೀದಾ ಮಾತು ತಲೆ ಒಳಗಡೆ ಹೋಗಿ ಅರ್ಥ ಆಗಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಅಲ್ಲ ಒಲಿಂಪಿಕ್ಸ್ ನಡೆಯೋದು ಸೆಪ್ಟೆಂಬರ್ ಅಲ್ಲಿ ಯಾವತ್ತೋ ಒಂದಿನ, ಅದು ಸ್ವಲ್ಪ ಟೈಮಿಗೆ ಮಾತ್ರ, ಅದಕ್ಕೋಸ್ಕರ ನೀವು ಬಡವ್ರನ್ನ ತುಳಿತಾ ಇದ್ದೀರಾ, ಇದ್ಯಾವ ತರ ಕಾನೂನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾನೆ ಅವನು ಕಿರ್ಚ್ತಾ ಹೇಳ್ತಿರ್ತಾನೆ, ನಿನ್ಗೆ ಕಾನೂನ್ ಬಗ್ಗೆ ಏನ್ ಗೊತ್ತು, ನೀನ್ ಯಾವತ್ತಾದ್ರೂ ಓದಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ
ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಏಸುನ್ ಎಲ್ಲಿದ್ಯಾ ನೀನು? ನಮ್ಮ ಉಪಾಧ್ಯಕ್ಷರು ಏನಿದ್ದಾರೆ ಅವರು ಓದಿದ್ದಾರೆ, ಏಸುನ್ ಎಲ್ಲಿದ್ಯಾ ಬಾ ಅಂತ ಕರಿತಿರ್ತಾರೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿರ್ತಾರೆ ಅವರು ಕ್ಯಾಪ್ಟನ್ಗೆ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಇರು ಉಪಾಧ್ಯಕ್ಷರು ಬರಲಿ, ಅವರು ಓದಿದ್ದಾರೆ, ಅವರು ನಿನ್ಗೆ ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾನೆ ಅವನು ನಗ್ತಾ ಹೇಳ್ತಿರ್ತಾನೆ, ಏನೋ ಉಪಾಧ್ಯಕ್ಷರ ಅವ್ರನ್ನ ಸ್ಕೂಲಿಂದ ಓಡಿಸ್ಬಿಟ್ಟಿದ್ರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅಜ್ಜಿ ಹೇಳ್ತಿರ್ತಾರೆ, ಅವಳು ಸ್ವಲ್ಪ ವರ್ಷ ಆದ್ರೂ ಸ್ಕೂಲಿಗೆ ಹೋಗಿದ್ದಾಳಲ್ಲ ಅಂತ. ಇಲ್ಲಿ ಇವರಿಬ್ರು ಮಾತನ್ನ ಕೇಳ್ಬಿಟ್ಟು ಅಲ್ಲಿ ಬಂದಿರೋ ಲೇಡಿ ಮತ್ತೆ ಅಲ್ಲಿ ವರ್ಕರ್ಸ್ಗಳು ಏನಿರ್ತಾರೆ ಅವರೆಲ್ಲರೂ ನಗ್ತಾ ಇರ್ತಾರೆ. ಇಲ್ಲಿ ಚೌಂಚ ಅವರು ಮತ್ತೆ ಡುಮ್ ಹೋಗಿರೋ ಆಂಟಿ ಮತ್ತೆ ಸ್ಕೂಬಾ ಡೈವಿಂಗ್ ಅಜ್ಜಿ ಇವ್ರು 3 ಜನ ಯಾರು ಇರ್ತಾರೆ ಅವರು ಏಸುನ್ನ ಜೋರಾಗಿ ಕರೀತಿರ್ತಾರೆ. ನಮ್ಮ ಉಪಾಧ್ಯಕ್ಷರು ಎಲ್ಲಿದ್ದಾರೆ, ಏಸುನ್ ಎಲ್ಲಿದ್ಯಾ, ಬೇಗ ಬಾ ಅಂತ ಕರೀತಿರ್ತಾರೆ. ಆಗ ಚೌಂಚ ಅವರು ಹೇಳ್ತಿರ್ತಾರೆ, ಪಾಪ ಅಮಾಯಕ ಹುಡುಗಿ ಇನ್ನೋಸೆಂಟ್ ಹುಡುಗಿನ ಯಾಕೆ ಕರೀತಿದ್ದೀರಾ, ಆ ಮಗು ಈ ರೌಡಿಗಳ ಹತ್ರ ಹೆಂಗ್ ಮಾತಾಡಕ್ಕಾಗತ್ತೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಏಸುನು ಅವಳ ತಲೆ ಕೂದಲು ಏನಿರುತ್ತೆ ಅದನ್ನ ಸರಿ ಮಾಡ್ಕೊಂಡು ಹೀರೋ ತಂದು ಕೊಟ್ಟಿರೋ ಕ್ಲೆಚರ್ನ ಸರಿ ಮಾಡ್ಕೊಂಡು ಹಾಕೋತಿರ್ತಾಳೆ. ಅಲ್ಲಿ ಚೌಂಚ ಅವರು ಕ್ಯಾಪ್ಟನ್ ಹತ್ರ ಜಗಳ ಆಡ್ತಿರ್ತಾರೆ, ಅದು ಸರಿ ಒಲಿಂಪಿಕ್ಸ್ ಆದ್ರೆ ನಾನ್ ಯಾಕೆ ನನ್ನ ಮೀನ್ಗಳನ್ನ ಮಾರಬಾರ್ದು ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಇರ್ತಾನಲ್ಲ ಅವನು ಕಿರ್ಚ್ತಾ ಹೇಳ್ತಿರ್ತಾನೆ, ನಿನಗೆ ಬರೀ ನಿನ್ ಮೀನ್ಗಳ್ದೆ ಚಿಂತೆ, ಒಲಿಂಪಿಕ್ಸ್ ನ ನಿಲ್ಲಿಸ್ಬೇಕು ಅಂತ ನಾರ್ತ್ ಕೊರಿಯಾದವ್ರು ಏನಾದ್ರು ಡ್ಯಾಮ್ ಮೇಲೆ ಏನಾದ್ರು ಯುದ್ಧ ಮಾಡಕ್ ಬಂದ್ರೆ ಪೂರ್ತಿ ಸೋಲೇನಿದೆ ಅದು ಸಮುದ್ರದ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವೇನು ನ್ಯೂಸ್ ಪೇಪರ್ ಓದೋದಿಲ್ವಾ, ನಿಮ್ಗೊಂಚೂರು ದೇಶದ ಮೇಲೆ ಭಕ್ತಿ ಅನ್ನೋದೇ ಇಲ್ಲ, ನಿಮ್ ಮೀನ್ ಮಾರೋದಕ್ಕಿಂತ ನಮ್ ದೇಶ ಮುಂದೆ ಹೋಗತ್ತಾನೆ ಇಂಪಾರ್ಟೆಂಟ್, ಅದು ಬೆಳವಣಿಗೆ ಆಗತ್ತಾನೆ ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಏಸುನ್ ಏನಿರ್ತಾಳೆ ಅವಳು ನಿಧಾನಕ್ಕೆ ಹಿಂದೆಯಿಂದ ನಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಚಾಂಗ್ಚ ಅವರು ಹೇಳ್ತಿರ್ತಾರೆ, ಇಲ್ಲ ನಮ್ಗೆ ಒಲಿಂಪಿಕ್ಸ್ ಗಿಂತ ಜಾಸ್ತಿ ಮೀನ್ಗಳನ್ನ ಮಾರೋದೇ ಇಂಪಾರ್ಟೆಂಟ್, ಅದು ನಮ್ ದಿನದ ಹೊಟ್ಟೆ ಹಶ್ವನ್ನ ನೀಗ್ಸುತ್ತೆ, ನಾವ್ ಒಂದ್ ತುತ್ತಿನ ಊಟದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡುಮ್ಗೆರ ಆಂಟಿ ಏನಿರ್ತಾರೆ ಅವರು ಮುಂದೆ ಬಂದ್ಬಿಟ್ಟು ಕ್ಯಾಪ್ಟನ್ಗೆ ಹೊಡಿಬೇಕು ಅಂತ ಹೋಗ್ತಿರ್ತಾರೆ. ಆದ್ರೆ ಗೌರ್ಮೆಂಟ್ ಕಡೆಯಿಂದ ಏನ್ ಕ್ಲೀನಿಂಗಿಗೆ ವ್ಯಕ್ತಿಗಳು ಬಂದಿರ್ತಾರಲ್ಲ ಅವರೆಲ್ಲ ಡುಮ್ಗೆರ ಆಂಟಿನ ತಡಿತಿರ್ತಾರೆ. ಈ ಅಟ್ಯಾಕ್ ನ ನೋಡ್ಬಿಟ್ಟು ಕ್ಯಾಪ್ಟನ್ ಏನಿರ್ತಾನೆ ಅವನು ಎದ್ರುಕೊಂಡು ಹಿಂದಕ್ಕೆ ಕೂಡ ಹೋಗ್ಬಿಡ್ತಾನೆ. ಇಲ್ಲಿ ಡುಮ್ಗೆರ ಆಂಟಿ ಹೇಳ್ತಿರ್ತಾರೆ, ನಿನ್ಗೆ ಯಾರಾದ್ರೂ ವಿರೋಧ ಮಾಡೋದು ಅಂದ್ರೆ ಗೊತ್ತಾ, ಒಂದೊಂದ್ ನಾಯಿ ಕೂಡ ಅದ್ರ ಊಟಕ್ಕೆ ಯಾರಾದ್ರೂ ಕೈ ಹಾಕಿದ್ರೆ ಅದು ಕಚ್ಚಿ ಸಾಯಿಸ್ಬಿಡುತ್ತೆ, ಅಂತದ್ರಲ್ಲಿ ನಾವ್ ನಿಮ್ಮನ್ನ ಸುಮ್ನೆ ಬಿಡ್ಬೇಕಾ, ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ, ನನ್ನ ಬಿಡಿ, ನಾನ್ ಇವತ್ತಿನ ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಡುಮ್ಗೆರ ಆಂಟಿ ಇಷ್ಟೆಲ್ಲ ಹೇಳುವಾಗ ಏಸುನ್ ಎಲ್ಲಿದ್ಯಾ ಅಂತ ಜೋರಾಗಿ ಕೂಗ್ತಿರ್ತಾರೆ. ಆಗ ಏಸುನ್ ಕೂಡ ಬರೋದನ್ನ ನೋಡ್ಬಿಟ್ಟು ಕ್ಯಾಪ್ಟನ್ ಹೇಳ್ತಿರ್ತಾನೆ, ಆ ಹುಡ್ಗಿ ಬಂದ್ಲು ಅಂತ. ಇಲ್ಲಿ ಕ್ಯಾಪ್ಟನ್ ಏಸುನ್ನ ನೋಡ್ಬಿಟ್ಟು ಈ ಹುಡ್ಗಿ ಇಲ್ಲಿ ಕೇಳು ಅಂತ ಹೇಳ್ತಿರ್ತಾನೆ. ಆದ್ರೆ ಏಸುನು ಏನು ಮಾತಾಡದೆ ಸುಮ್ನೆ ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಕ್ಯಾಪ್ಟನ್ ಹೇಳ್ತಿರ್ತಾನೆ, ಹುಡ್ಗಿ ಏನಾಯ್ತು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಊರಲ್ಲಿರೋರು ಎಲ್ಲಾರು ಫುಲ್ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ, ಅವರು ಏಸುನ್ನ ನೋಡ್ತಾ ಇರ್ತಾರೆ. ಇಲ್ಲಿ ಏಸುನು ಏನು ಮಾತಾಡಲ್ಲ, ಆ ಗಾಡಿ ಬಂದಿರುತ್ತಲ್ಲ ಹೋಗ್ಬಿಟ್ಟು ಅದ್ರ ಮುಂದೆ ಮಲ್ಕೋಬಿಡ್ತಾಳೆ. ಇದನ್ನ ನೋಡಿ ಕ್ಯಾಪ್ಟನ್ಗೆ ಮತ್ತೆ ಆ ಗೌರ್ಮೆಂಟ್ ಕಡೆಯಿಂದ ಬಂದಿರೋರ್ಗೆಲ್ಲರಿಗೂ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಕ್ಯಾಪ್ಟನ್ ಸ್ಕೂಬಾ ಡೈವಿಂಗ್ ಟೀಮ್ ನ ಕೇಳ್ತಿರ್ತಾನೆ, ಏನು ಇವಳು ಹಿಂಗೆ ರೋಡ್ ಮಧ್ಯದಲ್ಲಿ ಹಿಂಗೆ ಮಲ್ಕೊಂಡಿರ್ತಾಳ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅವರು ಅದಕ್ಕೂ ಏನು ಆನ್ಸರ್ ಮಾಡಲ್ಲ. ಅದಕ್ಕೆ ಅವನೇ ಏಸುನ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನು ಫುಲ್ ಭಯದಲ್ಲಿ ಕಣ್ಮುಚ್ಕೊಂಡು ಹೇಳ್ತಿರ್ತಾಳೆ, ನಮ್ ಕೈಲಿ ಯುದ್ಧ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾವೇ ಅಲ್ಲಿ ಮಲ್ಕೋಬಿಡ್ತೀವಿ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ಗೆ ಅರ್ಥ ಆಗಲ್ಲ, ಏನ್ ಹೇಳ್ತಿದ್ಯಾ ಅದ್ರ ಅರ್ಥ ಏನು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ವಿರೋಧದ ಗಾಳಿ ಕೂಡ ನಾವೇ ಬೀಸ್ತೀವಿ, ಆ ಗಾಳಿ ಜೊತೆಗೆ ನಾವು ಕೂಡ ಆರ್ತೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾನೆ, ಗಾಳಿ ಬೀಸುವಂತೆ ನೀನ್ ಆರುವಂತೆ ಮೊದ್ಲು ಇಲ್ಲಿಂದ ಎದೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಇಲ್ಲ ನಾವು ಕೂಡ ಆಟಕ್ಕೆ ಇವಾಗ ನಿಂತಿದೀವಿ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾನೆ ಅವನು ಜೋರಾಗಿ ಕಿರ್ಸ್ತಾ ಬುಲ್ಡೋಸರ್ ತಗೊಂಬನ್ನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸಾಯಿಸ್ಬಿಡಿ ನಮ್ಗೆ ಯಾವ್ದೇ ತರ ನೋವು ಕೂಡ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಅವನು ಹೇಳ್ತಿರ್ತಾನೆ, ನಿಜವಾಗ್ಲೂ ಈ ಹುಡುಗಿ ಒಂಥರ ರೌಡಿ ಇದ್ದಂಗೆ, ನೋಡಿ ಎಷ್ಟು ದಾದಾಗಿರಿ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ದಾದಾಗಿರಿ ನಾವು ಮಾಡ್ತಿಲ್ಲ, ನೀವು ಮಾಡ್ತಿರೋದು ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರು ಅಂತೂ ತನ್ನನ್ನು ಕಿತ್ಕೋತಾ ಇದ್ದೀರಾ, ಅಂತದ್ರಲ್ಲಿ ನೀವು ನನ್ನನ್ನೇ ರೌಡಿ ಅಂತಿದ್ದೀರಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏಸುನ್ ಹತ್ರ ಓಡ್ಬರ್ತಾ, ಹೌದು ನೀನು ದೊಡ್ಡ ರೌಡಿ ಪರೋಡಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಫುಲ್ ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನನ್ನನ್ನ ಸಾಯಿಸ್ಬಿಡಿ ಅಂತ. ಇದನ್ನ ಕೇಳಿ ಕ್ಯಾಪ್ಟನ್ ಹೇಳ್ತಿರ್ತಾನೆ, ನಿಜವಾಗ್ಲೂ ಈ ಹುಡುಗಿ ನನ್ನನ್ನ ಹುಚ್ಚಿ ಮಾಡ್ಬಿಡ್ತಾಳೆ ಅಂತ. ಇಲ್ಲೇ ಮತ್ತೆ ಏಸುನ್ ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನನ್ನನ್ನ ಸಾಯಿಸ್ಬಿಡಿ. ಇಲ್ಲಿ ಅದಕ್ಕೆ ಏಸುನ್ ಏನಿರ್ತಾಳೆ ಅವಳು ಮಲ್ಕೊಂಡಿರ್ತಾಳಲ್ಲ ಅವಳು 2 ಕೈ ಕಾಲನ್ನು ಅಗ್ಲ ಮಾಡ್ತಾ, ಹತ್ತಿಸಿ ನನ್ ಮೇಲೆ ಗಾಡಿನ, ಸಾಯಿಸ್ಬಿಡಿ ನನ್ನನ್ನ, ನಾನಂತೂ ಇಲ್ಲಿಂದ ಎದೊಳೋದೇ ಇಲ್ಲ ಅಂತ ಕಿರಿಸ್ತಿರ್ತಾಳೆ. ಇಲ್ಲಿ ಏಸುನ್ ಇಷ್ಟೊಂದು ಧೈರ್ಯ ತೋರಿಸಿ ಈ ತರ ಎಲ್ಲ ಮಾಡ್ತಿರೋದಕ್ಕೆ ಊರವ್ರಿಗೆಲ್ಲ ಫುಲ್ ಶಾಕ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಆ ಅಳ್ಮುಂಜಿಗೆ ಏಸುನ್ ಎಲ್ಲೋದ್ಲು ಅಂತ. ಇಲ್ಲಿ ಅದಕ್ಕೆ ಚಾಂಗ್ಚ ಅವರು ಹೇಳ್ತಿರ್ತಾಳೆ, ಅವಳಂತೂ ಮಾಯನೇ ಆಗೋಗ್ಬಿಟ್ಟಿದ್ದಾಳೆ, ಇವಳು ನೋವುಗಳು ನೋಡು ಇವಳನ್ನ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ, ಅವ್ರಂತೂ ಒಂಚೂರು ಅಳ್ಳಾಡ್ದಂಗೆ ಹಾಗೆ ಮಲ್ಕೊಂಡಿರ್ತಾರೆ. ಇದನ್ನ ನೋಡಿ
ನೋಡಿ ಕ್ಯಾಪ್ಟನ್ ಯಪ್ಪ ದೇವ್ರೆ ನಾನು ಎಲ್ಲಿ ಸಿಗಾಕೊಂಡೆ ಅಂತ ಅವರು ಫುಲ್ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಈ ಸಾಂಗ್ ಅಲ್ಲಿ ನಿನ್ನಿಂದ ನಮ್ಗೆಲ್ಲರಿಗೂ ನಷ್ಟ ಆಗಿದೆ, ಅದ್ರ ದುಡ್ಡನ್ನ ನೀನೇ ಕೊಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಒಲಿಂಪಿಕ್ಸ್ ಗೆ ಅಂತ ರೋಡ್ ಕ್ಲೀನ್ ಮಾಡಕ್ಕೆ ಅಂತ ಬಂದಿರ್ತಾರಲ್ಲ, ಅವರು ಅಲ್ಲಿರೋ ಎಲ್ಲಾ ಅಂಗಡಿಗಳದ್ದು ಟೇಬಲ್ಗಳು ಮತ್ತೆ ಬ್ಯಾಸ್ಕೆಟ್ ಗಳನ್ನ ಹೊಡೆದಾಕ್ಬಿಟ್ಟಿರ್ತಾರೆ. ಇಲ್ಲಿ ಅದಕ್ಕೆ ಇವ್ರು 4 ಜನ ಸೇರ್ಕೊಂಡು ಅದನ್ನೆಲ್ಲ ಸರಿ ಮಾಡ್ತಿರ್ತಾರೆ. ಇಲ್ಲಿ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಊರಲ್ಲಿರೋರ್ ಬಾಯಿನೆಲ್ಲ ಮುಚ್ಚಕ್ಕಾಗಲ್ಲ ತಾನೆ, ಅವರೆಲ್ಲ ಹೇಳ್ತಿದ್ದಾರೆ ನೀನೇ ಅಧ್ಯಕ್ಷ ಆಗು ಅಂತ, ನೀನ್ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಎಸ್ಸುನವರು ಹೇಳ್ತಿರ್ತಾರೆ, ನೋಡಿ ನಂಗೆ ಈ ಎಲೆಕ್ಷನ್ ಈ ರಾಜನೀತಿಲೆಲ್ಲ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರ ಆಂಟಿ ಹೇಳ್ತಿರ್ತಾರೆ, ನನ್ಗನ್ಸುತ್ತೆ ನೀನು ಅಧ್ಯಕ್ಷ ಆದ್ರೆ ಸರಿ ಹೋಗುತ್ತೆ, ನೀನು ಇದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗ್ತೀಯ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವ್ರು ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಈ ಸತಿ ಎಲೆಕ್ಷನ್ ಅಲ್ಲಂತೂ ನಾನಂತೂ ಆ ಸರ್ಕಾರ ಚಮಚನ ಮಾತ್ರ ಸೆಲೆಕ್ಟ್ ಮಾಡೋದಿಲ್ಲ ಅಂತ. ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಕೂಡ ಹೇಳ್ತಿರ್ತಾರೆ, ನಾವೇನಾದ್ರೂ ಅವನ್ನ ಗೆಲ್ಲಿಸ್ಬಿಟ್ರೆ ನಾವಂತೂ ಬದುಕಕ್ಕೆ ಆಗಲ್ಲ. ಡುಮ್ಮಗಿರ ಆಂಟಿ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವನು ಆಲ್ರೆಡಿ ಸರ್ಕಾರ ಜೋಬ್ ಒಳಗಡೆ ಇದ್ದಾನೆ, ಅವನೇನಾದ್ರೂ ಗೆದ್ಬಿಟ್ರೆ ನಮ್ಮನ್ನೆಲ್ಲ ಉಳ್ಸೋದೇ ಇಲ್ಲ ಅವನು. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾವೆಲ್ಲ ಸೇರಿ ಅವನ್ನ ಅಧ್ಯಕ್ಷ ಮಾಡಿದ್ವಿ, ಆದ್ರೆ ಅವ್ನ ಮಾತು ಹೆಂಗ್ ಮಾತಾಡ್ತಾನೆ ನೋಡು, ಒಂಚೂರು ಕೂಡ ನೀಟಾಗಿ ಮಾತಾಡಲ್ಲ, ಯಾವಾಗ್ಲೂ ಏ ಹುಡುಗಿ ಇಲ್ಲಿ ಕೇಳು, ಏ ಹುಡುಗಿ ಅಲ್ಲಿ ಕೇಳು ಅಂತ ಹೇಳ್ತಿರ್ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಹೇಳ್ತಿರ್ತಾರೆ, ಹೌದು ಯಾವಾಗ್ಲೂ ಅವ್ನು ಹಂಗೆ ಅನ್ನೋದು, ಆಮೇಲೆ ಇನ್ನೊಂದ್ ಹೇಳ್ತಾನೆ ಯಾವಾಗ್ಲೂ ರೌಡಿ ರೌಡಿ ಅಂತಿರ್ತಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಆ ನಾಯಿನೇ ಅಧ್ಯಕ್ಷ ಆಗ್ಬೋದು ಅಂದ್ರೆ ನೀನ್ ಯಾಕೆ ಆಗಕ್ಕಾಗಲ್ಲ, ಈ ಸತಿ ಏನಾದ್ರೂ ಸ್ಕೂಬಾ ಡೈವಿಂಗ್ ಮಕ್ಳು ಇಲ್ಲ ಮೊಮ್ಮಕ್ಳನ್ನೇ ಅಧ್ಯಕ್ಷ ನಾನ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಿರ್ಚ್ತಾ ಹೇಳ್ತಿರ್ತಾಳೆ, ನಾನ್ ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ನಂಗೆ ಈ ರಾಜನೀತಿಲೆಲ್ಲ ಒಂಚೂರು ಇಂಟ್ರೆಸ್ಟ್ ಇಲ್ಲ ಅಂತ, ಇನ್ನು ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ಅಂತ ಅವಳು ಕಿರ್ಚ್ತಾ ನಗ್ತಾ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರ ಆಂಟಿ ಹೇಳ್ತಿರ್ತಾರೆ, ಯೇಸುನ್ ನೀನು ಕ್ವಾನ್ಶಿಕ್ ನ ಚಿಕ್ಕ ವಯಸ್ಸಿನ ಕನ್ಸ್ನ ಮರ್ತು ಬಿಟ್ಟಿಯಾ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ 2 ಬಾಟಲ್ ಬಾದಾಮಿ ಮಿಲ್ಕ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ತಿರ್ತಾರೆ. ಇಲ್ಲಿ ಹೀರೋ ಇದನ್ನೆಲ್ಲ ಯಾರಿಗೋಸ್ಕರ ತಂದಿರ್ತಾರೆ ಅಂದ್ರೆ ಅವರು ಕ್ಯಾಪ್ಟನ್ ಜೊತೆ ಕೆಲಸ ಮಾಡುವಾಗ ಅವ್ರ ಜೊತೆ ಇಬ್ರು ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೋಸ್ಕರ ತಂದಿರ್ತಾರೆ. ಇದನ್ನ ನೋಡ್ಬಿಟ್ಟು ಆ ಇಬ್ರು ವರ್ಕರ್ ಗಳು ಹೇಳ್ತಿರ್ತಾರೆ, ಏನ್ ಕ್ಯಾಪ್ಟನ್ ಇವತ್ತು ಇದನ್ನ ತಂದಿದ್ದೀರಾ, ಯಾವತ್ತು ನೀವು ಇದೆಲ್ಲ ಕೊಟ್ಟಿಲ್ವಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಒಬ್ರು ವರ್ಕರ್ ಹೇಳ್ತಿರ್ತಾರೆ, ಕ್ಯಾಪ್ಟನ್ ನಮ್ಗೆ ಇವತ್ತು ಲಂಚ ಕೊಡ್ತಿದ್ದಾರೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕ್ಯಾಪ್ಟನ್ ನ. ಇಲ್ಲಿ ಅವರು ಕಾರಲ್ಲಿ ಕುತ್ಕೊಂಡು ಇವ್ರು 3 ಜನನ ಕದ್ದು ಕದ್ದು ನೋಡ್ತಿರ್ತಾರೆ. ಇಲ್ಲಿ ಒಬ್ರು ವರ್ಕರ್ ಹೇಳ್ತಿರ್ತಾರೆ, ಕ್ಯಾಪ್ಟನ್ ನೀವು ಕೊಟ್ಟಿರೋ ಲಂಚನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ, ಹೇಳಿ ನಾವು ಏನ್ ಮಾಡ್ಬೇಕು, ಯಾರಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತುಂಬಾ ಯೋಚನೆ ಮಾಡಿ ಹೇಳ್ತಿರ್ತಾರೆ, ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವಳು ನನ್ನ ಹೆಂಡತಿ ಅಂತ ಅಲ್ಲ, ನಾನು ತುಂಬಾ ಕಡೆ ಅವಳನ್ನ ಅಬ್ಸರ್ವ್ ಮಾಡಿದೀನಿ, ಅವಳು ಯಾವಾಗಾದ್ರೂ ಊರಿಗೆ ತೊಂದರೆ ಆಗಿದೆ ಅಂದ್ರೆ ಅವಳ ವಾಯ್ಸ್ ನ ಅವಳು ರೈಸ್ ಮಾಡಿದ್ದಾಳೆ, ಅವಳು ನಿಜವಾಗ್ಲೂ ಒಳ್ಳೆ ಅಧ್ಯಕ್ಷ ಆಗ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕರ್ಲಿ ಹೇರ್ ಇರೋ ವರ್ಕರ್ ನಗ್ತಾ ಹೇಳ್ತಿರ್ತಾರೆ, ಓ ಹೌದಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ಯೇಸುನ್ ಅಷ್ಟು ಟ್ಯಾಲೆಂಟೆಡ್ ಗರ್ಲ್ ಮತ್ತೆ ತುಂಬಾ ಇಂಟೆಲಿಜೆಂಟ್ ಗರ್ಲ್ ನನ್ನ ಲೈಫ್ ಅಲ್ಲೇ ನೋಡಿಲ್ಲ ಅಂತ ಹೇಳ್ತಿರ್ತಾರೆ. ನಿಜವಾಗ್ಲೂ ಯೇಸುನ್ ತುಂಬಾ ಟ್ಯಾಲೆಂಟೆಡ್ ಇದ್ದಾಳೆ, ಅವಳು ಎಲ್ಲಾನು ಆರಾಮಾಗಿ ಸಂಭಾಳಿಸ್ತಾಳೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕರ್ಲಿ ಹೇರ್ ಪಕ್ಕದಲ್ಲಿ ಕೂತಿರೋ ವರ್ಕರ್ ಇರ್ತಾರಲ್ಲ ಅವರು ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ, ನೀನ್ ತುಂಬಾ ಇಂಟೆಲಿಜೆಂಟ್ ಇದೆಯಾ ಅಂತ ನೀನ್ ಕ್ಯಾಪ್ಟನ್ ಆಗಿದ್ಯಾ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡ್ದಲೆ ಕರ್ಲಿ ಹೇರ್ ಪಕ್ಕದಲ್ಲಿ ಕೂತಿದ್ರಲ್ಲ ಆ ಅಂಕಲ್ಗೆ ಅವನು ಮಿಲ್ಕ್ ಶೇಕ್ ನ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ಇದು ನಮ್ ಇಬ್ರು ಮಧ್ಯದಲ್ಲೇ ಮಾತಾಡ್ಲಿ, ಇದು ಸುಮ್ನೆ ಮಾತಾಡ್ತಿರೋದಷ್ಟೇ, ನಿಜವಾಗ್ಲೂ ನಿನ್ಗೆ ಯೇಸುನ್ ಈ ಊರಿಗೆ ಅಧ್ಯಕ್ಷಳಾಗ್ಬೇಕಂತ ಆಸೆ ಇದೆಯಾ, ಯೇಸುನ್ ಏನಾದ್ರೂ ಈ ಊರಿಗೆ ಅಧ್ಯಕ್ಷಳಾದ್ರೆ ಅವಳು ಈ ಊರಿಗೆ ಮೊದ್ಲೇ ಹೆಣ್ಣು ಅಧ್ಯಕ್ಷಳಾದಂಗೆ ಆಗುತ್ತೆ, ಅವಾಗ ನಿನ್ ಗತಿ ಏನು, ನಿನ್ಗೆ ಅವಾಗ ಅವಮಾನ ಫೀಲ್ ಆಗಲ್ವಾ, ಅವಳು ನಿನ್ಗಿಂತ ಜಾಸ್ತಿ ಬೆಳೆದಿದ್ದಾಳೆ, ನಿನ್ಗಿಂತ ಜಾಸ್ತಿ ಹೆಸರಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಯೇಸುನ್ ಏನಾದ್ರೂ ಅಧ್ಯಕ್ಷ ಆದ್ರೆ ನಾನು ಕೂಡ ಆಗ್ತೀನಲ್ವಾ, ಅವಳು ಈ ಊರಿಗೆ ಮೊದ್ಲೇ ಅಧ್ಯಕ್ಷಳಾದ್ರೆ ನಾನು ಕೂಡ ಈ ಊರಿನ ಮೊದ್ಲೇ ಅಧ್ಯಕ್ಷನ ಗಂಡ ಆಗ್ತೀನಿ ಅಲ್ವಾ ಅಂತ ಹೇಳ್ತಿರ್ತಾನೆ. ಯಾವ ತರ ಊರಲ್ಲಿ ಅಧ್ಯಕ್ಷಗೆ ರೆಸ್ಪೆಕ್ಟ್ ಸಿಗುತ್ತೋ ಅದೇ ತರ ಅಧ್ಯಕ್ಷ ಗಂಡಂಗೂ ಕೂಡ ರೆಸ್ಪೆಕ್ಟ್ ಸಿಗುತ್ತೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಅಲ್ಲಿ ಕೂತಿರೋ ಇಬ್ರು ವರ್ಕರು ಫುಲ್ ನಗ್ತಾ ಇರ್ತಾರೆ, ಸಾಕು ನಿಲ್ಸು, ನಿನ್ ಮಾತೇನಾದ್ರು ಕೇಳ್ಬಿಟ್ರೆ ನಮ್ಮ ಹೆಂಡ್ತಿದಿರು ಕೂಡ ನಿಂತರನೇ ಆಗ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಆಗ ಕರ್ಲಿ ಹೇರ್ ವರ್ಕರ್ ಅಂಕಲ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನಮ್ ಕ್ಯಾಪ್ಟನ್ ಅಂತೂ ಯಾವ್ದೋ ಬೇರೆ ಮಣ್ಣಿಂದಾನೇ ಸೃಷ್ಟಿಯಾಗಿ ಬಂದಿರೋದು ಬಿಡು ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡ್ದಲೆ ಅವ್ರು ತಂದಿರೋ ಸ್ನಾಕ್ಸ್ ನ ತೆಗೆದ್ಬಿಟ್ಟು ಅವ್ರಿಬ್ರು ಮುಂದೆ ಇಟ್ಬಿಟ್ಟು ಹೇಳ್ತಿರ್ತಾರೆ, ತಗೊಳ್ಳಿ ಇದು ಮಾರ್ಕೆಟ್ ಅಲ್ಲಿ ಹೊಸದಾಗಿ ಬಂದಿರೋದು, ಇದನ್ನ ಟ್ರೈ ಮಾಡಿ ಅಂತ ಅದನ್ನ ತಕ್ಕೊಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಎಲ್ಲಾ ಮೀನುಗಾರರು ಇರೋ ಊರಿಗೆ ನಾನು ಅಧ್ಯಕ್ಷಳಾಗ್ತೀನಿ, ಆಮೇಲೆ ಮುಂದೆ ಹೋಗಿ ನಾನು ಪ್ರೆಸಿಡೆಂಟ್ ಕೂಡ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ನಗ್ತಿರ್ತಾಳೆ. ಇಲ್ಲಿ ಸುತ್ತಮುತ್ತ ಸ್ಕೂಬಾ ಡೈವಿಂಗ್ ಟೀಮ್ ಏನಿರುತ್ತೆ ಅದು ಕೂಡ ಕೂತಿರುತ್ತೆ, ಅವರು ಕೂಡ ಯೇಸುನ್ ಮಾತನ್ನ ಕೇಳ್ಬಿಟ್ಟು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ನೀನೇನಾದ್ರೂ ಅಧ್ಯಕ್ಷಳಾದ್ರೆ ನಿಜವಾಗ್ಲೂ ಸ್ಕೂಬಾ ಡೈವಿಂಗ್ ಟೀಮ್ ಗಳಿಗೆ ಎಲ್ಲಾರ್ಗು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಡುಮ್ಡುಮುಗಿರೋ ಆಂಟಿ ಹೀರೋನ ಕೇಳ್ತಿರ್ತಾರೆ, ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ. ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ನೀನ್ ಯಾಕೆ ಅವನ್ನ ಕೇಳ್ತಿದ್ಯಾ ಅಂತ. ಅದಕ್ಕೆ ಹೀರೋ ಹೇಳಿರ್ತಾರೆ, ನಾನು ಯೇಸುನ್ ಹಸ್ಬೆಂಡ್ ಆಗ್ತೀನಿ ಅಂತ. ಯೇಸುನ್ ಹಸ್ಬೆಂಡ್ ಆಗ್ತೀನಿ ಅಂತ ಹೇಳ್ತಾರೆ.
ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳ ಹಿಂದೆ ತೋರಿಸಿದ್ರಲ್ಲ ಅಲ್ಲಿಗೆ ಮತ್ತೆ ಬರ್ತಾರೆ. ಇಲ್ಲಿ ಹೀರೋ ಏನೋ ಹೇಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಕರ್ಲಿ ಹೇರ್ ಪಕ್ಕದಲ್ಲಿ ಕೂತಿರ್ತಾರಲ್ಲ ಆ ವರ್ಕರ್ ಹೇಳ್ತಿರ್ತಾರ, ಹಾ ಹೇಳಿ ಏಸುನ್ ಅವ್ರ ಹಸ್ಬೆಂಡ್ ಅವರೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವ್ರು ಹಿಂಗೆಲ್ಲ ಹೇಳ್ಕೊಂಡು ಹೀರೋನ ರೇಗಿಸ್ತಾ ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಈ ಮಿಲ್ಕ್ ಶೇಕಿಗೆ ರಿಯಲ್ ಬನಾನಾಗಳನ್ನ ಯೂಸ್ ಮಾಡಿದ್ದಾರೆ, ಇದು ರಿಯಲ್ ಬನಾನಾ ಮಿಲ್ಕ್ ಶೇಕ್, ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕರ್ಲಿ ಹೇರ್ ಅಂಕಲ್ ಅದನ್ನ ಟೇಸ್ಟ್ ಮಾಡ್ತಿರ್ತಾರೆ. ಆಗ ಅವ್ರದ್ದು ಮಿಲ್ಕ್ ಶೇಕ್ ಏನಿರುತ್ತೆ ಅದು ಖಾಲಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಅದನ್ನ ಈಸ್ಕೊತಾ ಇರ್ತಾರೆ. ಆಗ ಕರ್ಲಿ ಹೇರ್ ಅಂಕಲ್ ಹೇಳ್ತಿರ್ತಾರೆ, ಕ್ಯಾಪ್ಟನ್ ನೀವು ಬರೀ ಮಿಲ್ಕ್ ಶೇಕ್ ನ ಕೊಟ್ಬಿಟ್ಟು ಖುಷಿ ಪಡಿಸ್ತಾ ಇದೀರಾ, ಅಲ್ಲಿ ಸಾಂಗಿಲ್ ಎಲ್ಲಾರ್ಗು ಮಟನ್ ಕೊಡ್ತಿದ್ದಾನೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ನಮ್ಗೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಇಲ್ಲಿ ಕ್ಯಾಪ್ಟನ್ ಏನಿರ್ತಾರೆ ಊರವ್ರನ್ನೆಲ್ಲ ರೆಸ್ಟೋರೆಂಟ್ ಗೆ ಕರ್ಕೊಂಡ್ಬಂದು ಊಟ ಕೊಡಿಸ್ತಿರ್ತಾರೆ. ಇಲ್ಲಿ ಅವನು ಮಟನ್ ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೇಳ್ತಿರ್ತಾನೆ, ಇದು ಈ ತರ ಮಟನ್ ಅಲ್ಲ, ಇದು ತುಂಬಾ ಫ್ರೆಶ್ ಇರೋ ಮಟನ್, ಎಲ್ಲಾರ್ಗು 2 ಬಾಕ್ಸ್ ಸಿಗುತ್ತೆ, ಹೊಟ್ಟೆ ತುಂಬಾ ತಿನ್ನಿ, ಯಾರು ಹೊಟ್ಟೆ ಹಸ್ಕೊಂಡಿರ್ಬಾರ್ದು, ಅದಕ್ಕೆ ತಗೊಳ್ಳಿ ಅಂತ ಅವನು ಎಲ್ಲಾರ್ಗು ಕೊಡ್ತಿರ್ತಾನೆ. ಆ ಶಾಪ್ ಓನರ್ ಏನಿರ್ತಾರೆ ಅವರು ಬಂದ್ಬಿಟ್ಟು ಹೇಳ್ತಿರ್ತಾರೆ, ನಾವು ಕೂಡ ಇಲ್ಲಿ ಏನು ಅಳ್ಸೋಗಿರೋ ಮಟನ್ ಕೊಡಲ್ಲ, ನಾವು ಫ್ರೆಶ್ ಆಗಿ ಚೆನ್ನಾಗಿರೋ ಮಟನ್ನೇ ಕೊಡೋದು ಅಂತ ಹೇಳ್ಬಿಟ್ಟು ಅವರು ಕೆಲವು ಐಟಮ್ಗಳನ್ನೆಲ್ಲ ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಮಟನ್ ಬಾಕ್ಸ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ಅಧ್ಯಕ್ಷ ಆಗಬೇಕು ಅಂತ ದುರಾಸೆ ಅಂತೂ ಏನೂ ಇಲ್ಲ, ನನ್ನ ಹತ್ರ ದುಡ್ಡು ಅಂತೂ ತುಂಬ ಚೆನ್ನಾಗಿದೆ, ದುಡ್ಡು ಜಾಸ್ತಿನೇ ಇದೆ ನನ್ನ ಹತ್ರ, ಆದರೆ ನಾನು ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂದರೆ ನಮ್ಮ ಊರಲ್ಲಿರೋರು ಯಾರು ಹೊಟ್ಟೆ ಹಸ್ಕೊಂಡಿರಬಾರ್ದು, ನಾನೇನಾದರೂ ಅಧ್ಯಕ್ಷ ಆದರೆ ಊಟದ್ದು ಬೆಟ್ಟನೇ ತೊಗೊಂಬಂದು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಊರಲ್ಲಿರೋರೆಲ್ಲ ತಿಂತಿರ್ತಾರಲ್ಲ ಅವರು ಆ ಶಾಪ್ ಓನರ್ನ ಕೇಳ್ತಿರ್ತಾರೆ, ನಮಗೆ ಸ್ವಲ್ಪ ಪುದೀನ ಚಟ್ನಿ ತಂದ್ಕೊಡಿ, ಆಮೇಲೆ ಆ ಸ್ಪೈಸಸ್ ತಂದ್ಕೊಡಿ, ಟೊಮೊಟೊ ಕೆಚಪ್ ತಂದ್ಕೊಡಿ, ಮತ್ತು ಜ್ಯೂಸ್ ಏನು ಇಲ್ವಾ ನಿಮ್ಮ ಹತ್ರ ಅದನ್ನು ತಂದ್ಕೊಡಿ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾನೆ, ಬರೀ ತಿನ್ಬೇಡಿ, ನಾನು ಮಾತಾಡೋದನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಏಸುನವ್ರ ಓನರ್ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಆ ಅಜ್ಜಿ ಹೇಳ್ತಿರ್ತಾರೆ, ಎಲ್ಲಾರನ್ನೂ ಚಿಕ್ಕ ಜಾಗದಲ್ಲಿ ಒಳ್ಳೆ ಕುರಿ ತುಂಬ್ದಂಗೆ ತುಂಬಿಟ್ಟು ಎಲ್ಲಾರ್ಗೂ ಒಂದೊಂದು ಪೀಸು ಮಟನ್ ತಗೊಂಬಂದು ತುರುಕ್ತವನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಏನಿರ್ತಾನೆ ಅವನು ಆ ಅಜ್ಜಿ ಹತ್ರ ಬರ್ತಾ ಹೇಳ್ತಿರ್ತಾನೆ, ಏನಿದೆಯೋ ಅದನ್ನ ತಿನ್ನು, ಅದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಕೊಡ್ತೀನಿ ಅಂತ. ಆಮೇಲೆ ಆ ಅಜ್ಜಿ ಮುಖನ ನೀಟಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಿರ್ತಾನೆ, ನೀನಂತೂ ನನಗೆ ಓಟೆ ಹಾಕಿರ್ಲಿಲ್ವಲ್ಲ, ನೀನ್ ಆದ್ರೂ ಕೂಡ ತಿನ್ನಕ್ ಬಂದಿದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಪ್ ಓನರ್ ಇರ್ತಾರಲ್ಲ ಅವರು ಕೂಡ ಹೇಳ್ತಿರ್ತಾರೆ, 2 ಪೀಸ್ ಎಲ್ಲರಿಗೂ ಮಟನ್ ತಿನ್ನಿಸ್ಬಿಟ್ಟು ದೊಡ್ಡದಾಗಿ ಮಾತುಗಳಷ್ಟೇ ನಿನ್ ಕೈಲಿ ಆಡಕ್ಕಾಗೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಕ್ಯಾಪ್ಟನ್ ರೆಸ್ಟೋರೆಂಟ್ ಮಧ್ಯದಲ್ಲಿ ನಿಂತ್ಕೊಂಡು ಎಲ್ಲರೂ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ಆ ಹುಡುಗಿ ಏಸುನ್ ಇದ್ದಾಳಲ್ಲ ಅವಳು ಬೇರೆ ಊರಿಂದ ಬಂದಿರೋದು, ಆದ್ರೆ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು ಮತ್ತೆ ಸಾಯೋದ್ ಕೂಡ ಇಲ್ಲೇ ಅಂತ ಅವನು ಹೇಳ್ತಿರ್ತಾನೆ. ಆ ಊರಲ್ಲಿ ಒಬ್ರು ಲೇಡಿ ಇರ್ತಾರಲ್ಲ ಅವರು ಹೇಳ್ತಿರ್ತಾರೆ, ನಾನು 10 ನಿಮಿಷಕ್ಕೆ ಮುಂಚೆ ಸೋಡಾ ಕೇಳಿದ್ದು ನನ್ಗೆ ಇನ್ನೂ ಸಿಕ್ಕಿಲ್ಲ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಆ ಲೇಡಿ ಮಾತ್ಗೆ ತಲೆ ಕೆಡಿಸ್ಕೊಳ್ದಲ್ಲ ಅವ್ನ ಭಾಷಣನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾರೋ ರೋಡಲ್ಲಿ ಹೋಗೋರೆಲ್ಲ ಬಂದು ಅಧ್ಯಕ್ಷರಾಗಕ್ಕಾಗಲ್ಲ, ಒಬ್ಬ ಅಧ್ಯಕ್ಷ ಆಗ್ತಿದ್ದಾನೆ ಅಂದ್ರೆ ಅವ್ನ ಪಾಸ್ಟ್ ಅಲ್ಲಿ ನಡೆದಿದ್ದು ಮತ್ತೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅವ್ರು ಯಾವ ತರ ಇರ್ತಾರೆ, ಅವ್ರು ಹೆಂಗ್ ಬದುಕಿದ್ರು ಅದನ್ನೆಲ್ಲ ನೋಡ್ಬೇಕಾಗುತ್ತೆ. ಇಲ್ಲಿ ಅದಕ್ಕೆ ಊರಲ್ಲಿ ಇನ್ನೊಬ್ರು ಲೇಡಿ ಹೇಳ್ತಿರ್ತಾರೆ, ನೋಡು ಏಸುನ್ ಬಗ್ಗೆ ನೀನು ಮಾತಾಡ್ಬೇಡ, ಅವಳಿಗೆ ಆಲ್ರೆಡಿ ಅಪ್ರಿಸಿಯೇಷನ್ ಲೆಟರ್ ಕೂಡ ಸಿಕ್ಕಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾನೆ, ಅದು ಅಪ್ರಿಸಿಯೇಷನ್ ಲೆಟರ್ ಅಲ್ಲ, ರೆಫರೆನ್ಸ್ ಲೆಟರ್. ರೆಫರೆನ್ಸ್ ಲೆಟರ್ ಅಂದ್ರೆ ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಇವ್ರನ್ನ ರೆಫರ್ ಮಾಡಿರ್ತಾರಲ್ಲ ಆ ಲೆಟರ್ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾನೆ. ನನಗೆ ಈ ತರ ಬೇಕು ಅಂದ್ರೆ ನಾನು KG ಗಟ್ಲೆ ಮಾಡ್ತೀನಿ, ಈಗ ಟಾಪಿಕ್ ಅದಲ್ಲ ಅಂತ ಹೇಳ್ಬಿಟ್ಟು ಅವನು ಒಂದು ಭಾಷಣ ಕಂಟಿನ್ಯೂ ಮಾಡ್ತಾನೆ. ಆದ್ರೆ ಮಧ್ಯದಲ್ಲೇ ಆ ಲೇಡಿ ಏನಿರ್ತಾಳೆ ಅವಳು ಮತ್ತೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಇವಾಗ ನಿನ್ ಹತ್ರ ಇಲ್ವಲ್ಲ, ನೀನ್ ಯಾರನ್ನಾದ್ರೂ ಮುಳುಗೋರ್ನ ಕಾಪಾಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವನು ಕಿರ್ಚ್ತಾ ಹೇಳ್ತಿರ್ತಾನೆ, ನಾನ್ ಮಾತಾಡ್ತಿರುವಾಗ ನನ್ನ ಮಾತನ್ನ ಕಟ್ ಮಾಡಿ ಮಧ್ಯದಲ್ಲಿ ಮಾತಾಡೋದನ್ನ ಮೊದ್ಲು ನಿಲ್ಸು, ನೀನು ಯಾರಾದ್ರೂ ಮಾತಾಡ್ತಿದಾರೆ ಅಂದ್ರೆ ಮೊದ್ಲು ಅವ್ರ ಮಾತನ್ನ ಕೇಳಿಸ್ಕೊಬೇಕು ತಾನೆ, ಈ ಹೆಣ್ಮಕ್ಳು ಬರೀ ಹಿಂಗೆ ಅಪ್ಪ, ಯಾರಾದ್ರೂ ಮಾತಾಡ್ತಿದ್ರೆ ಮಧ್ಯದಲ್ಲಿ ನಾವ್ ಯಾವಾಗ ಮಾತಾಡೋದು ಅಂತ ಚಾನ್ಸ್ ಹುಡ್ಕೊಂಡು ಮಾತಾಡ್ತಿರ್ತಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಫಸ್ಟ್ ಸೋಡಾ ಕೇಳಿದ್ರಲ್ಲ ಅವಂಟಿನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಅವಾಗಿಂದ ಸೋಡಾ ಕೇಳ್ತಿದ್ದೀನಿ, ನನ್ಗೆ ಯಾರು ಸೋಡಾನೇ ತಂದ್ಕೊಂಡ್ ಕೊಡ್ತಿಲ್ವಲ್ಲ, ನನಗೆ ಸೋಡಾ ಯಾವಾಗ ಕೊಡ್ತೀರಾ ಅಂತ ಕೇಳ್ತಿರ್ತಾರೆ. ಆ ಆಂಟಿಗೆ ಮತ್ತೆ ಕ್ಯಾಪ್ಟನ್ ರೆಸ್ಪಾನ್ಸ್ ಮಾಡ್ದಲ್ಲ ಅವ್ನ ಭಾಷಣನ ಕಂಟಿನ್ಯೂ ಮಾಡ್ತಾನೆ. ಗಂಡ ಹೆಂಡತಿ ಇಬ್ರು ಕೂಡ ಒಂಚೂರು ಮಾನ ಮರ್ಯಾದೆ ಇಲ್ದೇ ಇರೋರು, ಚಿಕ್ಕ ವಯಸ್ಸಲ್ಲಿ ಅಂದ್ರೆ 18 ವರ್ಷ ಇದ್ದಾಗ್ಲೇನೆ ಇಬ್ರು ಮನೆಯಿಂದ ಓಡೋಗ್ಬಿಟ್ಟಿದ್ರು, ಮದ್ವೆಗ್ ಮುಂಚೆನೆ ಮಗು ಹೊಟ್ಟೆಲಿತ್ತು, ನೀವೇ ಯೋಚನೆ ಮಾಡಿ ಅವ್ರಿಬ್ರು ಕ್ಯಾರೆಕ್ಟರ್ ಎಷ್ಟು ಕೆಡ್ದಾಗಿರ್ಬೇಕು, ಛೀ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಓನರ್ ಅಜ್ಜಿ ಹೇಳ್ತಿರ್ತಾರೆ, ಅವ್ರ ಮಗಳು ಸೋಲ್ ಯೂನಿವರ್ಸಿಟಿಲಿ ಓದ್ತಾ ಇರೋದು ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾನೆ, ಆದ್ರೆ ಅವ್ರ ಮಗ ಯಾವ್ದೇ ಕೆಲ್ಸಕ್ಕೂ ಲಾಯಕ್ಕಿಲ್ವಲ್ಲ ಅಂತ, ಏನೇ ಆದ್ರೂ ಬೇರೆಯವ್ರ ಮಕ್ಳು ಬಗ್ಗೆ ಮಾತಾಡ್ಬಾರ್ದು, ಆದ್ರೆ ಏನ್ ಮಾಡೋದು, ಏನಿದ್ಯೋ ನಾನು ಅದನ್ನೇ ತಾನೇ ಹೇಳಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸೋಡಾ ಕೇಳ್ತಿದ್ದ ಆಂಟಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ ಯಾರು ಹೇಳಿದ್ದು ಅವ್ರ ಮಕ್ಳು ಬಗ್ಗೆ ಮಾತಾಡಕ್ಕೆ, ಹೋಗು ಸೋಡಾ ತಗೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮತ್ತೆ ಕ್ಯಾಪ್ಟನ್ ಅವ್ರ ಮಾತನ್ನ ಏನು ಕೇಳಿಸ್ಕೊಳ್ದೆ ಗಮನಕ್ಕೂ ತಗೊಳ್ದಲ್ಲ ಕಂಟಿನ್ಯೂ ಮಾಡ್ತಿರ್ತಾನೆ ಅವ್ನ ಭಾಷಣನ. ನಾವೇನ್ ಬೀಜ ನೆಡ್ತೀವಿ ಅದ್ರ ಫಲನೇ ನಮ್ಗೆ ಸಿಗೋದಲ್ವಾ, ಅಪ್ಪ ಅಮ್ಮ ದೊಡ್ಡ ಡಫರ್ಗಳಾದ್ರೆ ಮಗ ಏನು ಅತಿ ಬುದ್ಧಿವಂತ ಆಗ್ತಾನ, ಅವನು ಕೂಡ ದಡ್ಡನೆ ತಾನೇ ಆಗೋದು
ಅಂತ ಹೇಳ್ಬಿಟ್ಟು ಅವನು ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಫುಲ್ ರೆಡಿ ಆಗ್ಬಿಟ್ಟು ಅವ್ರ ಕೈಯಲ್ಲಿ ಒಂದು ಫ್ಲವರ್ ಪಾಟ್ ನ ಹಿಡ್ಕೊಂಡು ಅವ್ರ ಮಗನ್ ಸ್ಕೂಲ್ ಕಡೆಗೆ ನೆಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವ್ರಿಗಂತೂ ಫುಲ್ ಸ್ಮೈಲ್ ಫೇಸಿಂಗ್ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಯೇಸುನ್ ಅವ್ರ ಮಗನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವ್ರ ಮಗ ಕೇಳ್ತಿರ್ತಾನೆ, ಅಮ್ಮ ನೀವು ಪಾರ್ಲರ್ಗೆ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ರಾ ಅಂತ. ಇಲ್ಲಿ ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀನ, ಎಲ್ಲಾರ ಪೇರೆಂಟ್ಸು ಬರ್ತಾರೆ ಅನ್ಸುತ್ತೆ, ಎಲ್ಲಾರ ಅಮ್ಮಂದಿರು ಬರ್ತಾರ ಅಂತೆಲ್ಲ ಫುಲ್ ಎಕ್ಸೈಟೆಡ್ ಆಗಿ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಮಗ ಹೇಳ್ತಿರ್ತಾನೆ, ಅಮ್ಮ ಈ ಸರನ ತೆಗೀರಿ ಅಂತ. ಇಲ್ಲಿ ಅದಕ್ಕೆ ಯೇಸುನ ಹೇಳ್ತಿರ್ತಾರೆ, ಚೆನ್ನಾಗಿ ಕಾಣ್ತಿದೆ ಬಿಡು ಅಂತ. ಇಲ್ಲಿ ಅದಕ್ಕೆ ಅವ್ರ ಮಗ ಏನಿರ್ತಾನೆ, ಅವ್ನು ಹಾಕೊಂಡಿರೋ ಶೂಸ್ ನ ತೆಗೆದ್ಬಿಟ್ಟು ಅವ್ರ ತಾಯಿಗೆ ಹಾಕೊಳ್ಳೋದಿಕ್ಕೆ ಅಂತ ಕೊಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ ಅವ್ರ ಮಗ ಏನಿರ್ತಾನೆ ಅವ್ರ ಅಮ್ಮ ತಗೊಂಡ್ ಬಂದಿರೋ ಪಾಟ್ ನ ಅವ್ನು ಇಸ್ಕೊತಿರ್ತಾನೆ. ಇಲ್ಲಿ ಯೇಸುನವರು ಫುಲ್ ಎಕ್ಸೈಟೆಡ್ ಆಗಿ ಖುಷಿಯಾಗಿ ಕೇಳ್ತಿರ್ತಾರೆ, ನೀನೇನಾದ್ರೂ ಕ್ಲಾಸ್ ಅಲ್ಲಿ ಮಾನಿಟರ್ ಆಗಿದ್ಯಾ? ನಾನು ಕೂಡ ನನ್ನ ಸ್ಕೂಲ್ ಟೈಮ್ ಅಲ್ಲಿ ಮಾನಿಟರ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಅವ್ರ ಮಗ ಕೊಟ್ಟಿರೋ ಶೂನ ಹಾಕೋತಿರ್ತಾರೆ. ಇಲ್ಲಿ ಯೇಸುನವರು ಅವ್ರ ಮಗ ಕೊಟ್ಟಿರೋ ಸ್ಲಿಪರ್ಸ್ ನೆಲ್ಲ ಹಾಕೊಂಡ್ಮೇಲೆ ನನ್ಗಂತೂ ತುಂಬಾ ನರ್ವಸ್ ಆಗ್ತಿದೆ. ನೋಡಬೇಕಾದ್ರೆ ನಿಮ್ ಫ್ರೆಂಡ್ಸ್ ಅವ್ರ ಅಮ್ಮ ಎಲ್ಲ ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾರೆ, ನಿಮ್ ಅಕ್ಕನ್ಗೆ ಸೋಲ್ ಯೂನಿವರ್ಸಿಟಿಲಿ ಹೆಂಗೆ ಸೀಟ್ ಸಿಕ್ತು ಅಂತ ಅನ್ಬಿಟ್ಟು ಅವರು ಫುಲ್ ನರ್ವಸ್ ಆಗಿ ಖುಷಿ ಪಡ್ತಾ ನಗ್ತಿರ್ತಾರೆ. ಇಲ್ಲಿ ಅವ್ರ ಮಗ ಏನಿರ್ತಾನೆ ಅವ್ರ ತಾಯಿ ಹೇರ್ ಸ್ಟೈಲ್ ನ ಸರಿ ಮಾಡ್ತಿರ್ತಾನೆ. ಇಲ್ಲಿ ಯೇಸುನವ್ರು ಹೇಳ್ತಿರ್ತಾರೆ, ನನ್ಗಂತೂ ಗೊತ್ತಿಲ್ಲ, ನಾನು ಅದಕ್ಕೆಲ್ಲ ಹೆಂಗ್ ಆನ್ಸರ್ ಮಾಡ್ತೀನೋ ಏನೋ ಅಂತ ಅವ್ರು ನಗ್ತಿರ್ತಾರೆ. ಇಲ್ಲಿ ಅವ್ರ ಮಗ ಏನಿರ್ತಾನೆ ಯೇಸುನವ್ರು ತಂದಿರೋ ಪಾಟಿಗೆ ಒಂದು ರಬ್ಬರ್ ಬ್ಯಾಂಡ್ ನ ಕಟ್ಟಿರ್ತಾರೆ. ಅದಕ್ಕೆ ಹೆಸರೆಲ್ಲ ಬರ್ದಿರುತ್ತೆ. ಅದನ್ನ ಅವರು ನೋಡ್ಬಿಟ್ಟು ಹೇಳ್ತಿರ್ತಾರೆ, ನೀವು ತುಂಬಾ ಖುಷಿಯಾಗಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಯೇಸುನವರು ಟೈಮ್ ನೋಡ್ಬಿಟ್ಟು 4 ಗಂಟೆಗೆ ಅಲ್ವಾ ಇರೋದು ಅನ್ಬಿಟ್ಟು ಎಲ್ಲರೂ ಬಂದಿರ್ತಾರೋ ಏನೋ ಅಂತ ಅವರು ಫುಲ್ ಖುಷಿಯಾಗಿ ಮುಂದೆ ಮುಂದೆ ನೆಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಅವ್ರ ತಾಯಿನ ತಡಿತಾ, ಅಮ್ಮ ಯಾರ ಪೇರೆಂಟ್ಸ್ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ಯಾಕೆ ಯಾರು ಬಂದಿಲ್ಲ? ನಾನು ಅನ್ಕೊಂಡೆ ಎಲ್ಲಾರ ಪೇರೆಂಟ್ಸು ಬಂದಿರ್ತಾರೆ ಅಂತ. ಅದಕ್ಕೆ ಯೇಸುನವ್ರ ಮಗ ಹೇಳ್ತಿರ್ತಾರೆ, ಇಲ್ಲ ಬರೀ ನೀವು ಮಾತ್ರ ಬಂದಿರೋದು ಅಂತ. ಇಲ್ಲಿ ಅದಕ್ಕೆ ಯೇಸುನವರು ಫುಲ್ ಶಾಕ್ ಆಗಿ ಅದ್ಯಾಕೆ ಆತರ ಅಂತ ಕೇಳ್ತಿರ್ತಾರೆ. ಅದೇ ಟೈಮ್ಗೆ ಯೇಸುನವ್ರ ಮಗನ್ ಕ್ಲಾಸ್ ಟೀಚರು ಆಚೆ ಬರ್ತಿರ್ತಾರೆ. ಇದನ್ನ ನೋಡಿ ಯೇಸುನ ಹೆಲೋ ಸರ್ ಅಂತ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಅವ್ರ ಟೀಚರ್ ಹೇಳ್ತಿರ್ತಾರೆ, ಬನ್ನಿ ಬನ್ನಿ ಇಲ್ಲಿ ಮಾತಾಡೋದ್ ಬೇಡ, ಆಚೆ ಹೋಗಿ ಮಾತಾಡೋಣ ಅಂತ. ಆಗ ಯೇಸುನವ್ರಿಗೆ ಏನು ಅರ್ಥ ಆಗಲ್ಲ, ಇವ್ರು ಯಾಕೆ ಹಂಗ ಅಂತಿದ್ದಾರೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅವ್ರು ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದ್ನ. ಇಲ್ಲಿ ಟೀಚರು ಫುಲ್ ಕಾರ್ ತೋರಿಸ್ಕೊಂಡು ಬೈತಿರ್ತಾರೆ, ನನ್ ಕಾರಲ್ಲಿ ಸೊನಾಟ ಅಂತ ಇರೋದನ್ನ ಎಸ್ ಕಿತ್ತಾಕ್ಬಿಟ್ಟು ಓನಾಟ ಅಂತ ಮಾಡಿದ್ದಾರೆ. ಬೇರೆ ಟೀಚರ್ದು ಪೋನಿ ಅಂತ ಇರೋದನ್ನ ವೈ ತೆಗೆದ್ಬಿಟ್ಟು ಫೋನ್ ಮಾಡಿದ್ದಾರೆ. ನಿಮಗ ಸ್ಕೂಲಲ್ಲಿ ಇರೋ ಸ್ಟೂಡೆಂಟ್ ಎಲ್ಲಾರ್ಗು ಸುಳ್ಳು ಹೇಳಿ ದುಡ್ಡನ್ನ ಕಿತ್ಕೋತಾ ಇದ್ದಾನೆ, ಅವನು ಎಲ್ಲಾರ್ಗು ಮೋಸ ಮಾಡ್ತಿದ್ದಾನೆ. ಯಾವ ಅಕ್ಷರದ ಲೆಟರ್ ಅವನ ಹತ್ರ ಬೈ ಮಾಡ್ತಾರೋ ಅವ್ರಿಗೆ ಅದೇ ಕಾಲೇಜ್ ಸಿಗುತ್ತೆ ಅಂತ ಸುಳ್ಳು ಬೇರೆ ಹೇಳ್ತಾನೆ. ನಿಮ್ ಮಗನ ಇಲ್ಲಿ ಓದೋದಿಕ್ ಕಳ್ಸಿದೀರಾ, ಇಲ್ಲ ಅಂದ್ರೆ ದುಡ್ಡು ಸಂಪಾದನೆ ಮಾಡಕ್ ಕಳ್ಸಿದೀರಾ ಅಂತ ಕೇಳ್ತಿರ್ತಾರೆ. ನಿಮ್ ಮಗಳಿಗೂ ಕೂಡ ಇದೇ ತರ ನನ್ನ ಅಡ್ಮಿಷನ್ ಸಿಕ್ಕಿರೋದು, ಕಾರ್ಗಳ ಲೆಟರ್ಸ್ ನ ಕಳ್ತನ ಮಾಡಿ ಅದನ್ನ ಮಾರ್ತಾನೆ ಅಂತ ಹೇಳ್ತಿರ್ತಾರೆ. ಮ್ಯಾಮ್ ಇದಂತೂ ಎಲ್ಲ ಕೈ ಮೀರಿ ಹೋಗ್ತಿದೆ. ಅದು ಅಲ್ದಲೆ ನಿಮ್ ಮಗ ಪ್ರಿನ್ಸಿಪಲ್ ಕಾರ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ನೀವೇ ನೋಡಿ ಸ್ಟೆಲ್ಲರ್ ಕಾರ್ನ ತಗೊಂಡೋಗಿ ಟೆಲ್ಲರ್ ಕಾರ್ ಮಾಡಿಟ್ಟಿದ್ದಾನೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಅವ್ರು 3 ಜನನ ಸ್ಟಾಫ್ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವ್ರ ಟೀಚರು ಹೇಳ್ತಿರ್ತಾರೆ, ನೋಡಿ ನಂಗೆ 20 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಟೀಚರ್ ಆಗಿ ಕೆಲಸ ಮಾಡಿ, ಆದ್ರೆ ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನನ್ಗೆ ಈ ತರ ಸ್ಟೂಡೆಂಟ್ ಸಿಕ್ಕಿರೋದು. ನನ್ ಸೊನಾಟಾ ಕಾರ್ನ ಒನಾಟ ಮಾಡಿರೋ ಸ್ಟೂಡೆಂಟ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಮಗ ಈ ತರ ಎಲ್ಲ ಮಾಡಿರೋದಕ್ಕೆ ಯೇಸುನವ್ರಿಗೆ ತುಂಬಾ ಅವಮಾನ ಫೀಲ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಸಾರಿ ಸರ್ ಕ್ಷಮಿಸ್ಬಿಡಿ ನಮ್ಮನ್ನ ಅಂತ. ಇಲ್ಲಿ ಅದಕ್ಕೆ ಆ ಟೀಚರ್ ಹೇಳ್ತಿರ್ತಾರೆ, ನಿಮ್ ಮಗ ಇದೇ ಕೆಲಸನ ಮಾಡಕ್ ಸ್ಕೂಲಿಗೆ ಬರೋದು ಅಂತ. ಇಲ್ಲಿ ಯೇಸುನವರು ಒಂದು ಪಾಟ್ ತಂದಿರ್ತಾರಲ್ಲ, ಅದ್ರಲ್ಲಿ ಒಂದು ಬ್ಯಾಂಡ್ ಕಾರ್ಡ್ ಇರ್ತಾರಲ್ಲ, ಅದನ್ನ ಮೆತ್ತಗೆ ಕಿತ್ಬಿಟ್ಟು ಅವರು ಪರ್ಸ್ ಒಳಗಡೆ ಇಟ್ಕೋತಿರ್ತಾರೆ. ಇಲ್ಲಿ ಟೀಚರು ಕಂಟಿನ್ಯೂ ಮಾಡ್ತಾ ಬೈತಿರ್ತಾರೆ, ನಿಮ್ ಮಗನ್ಗಂತೂ ಓದಕ್ಕೇನು ಬರೋದಿಲ್ಲ, ಟಿಕೆಟ್ ನ 10 ಟಿಕೆಟ್ ತಗೊಂಡ್ಬಿಟ್ಟು ಅದನ್ನ 12 ಟಿಕೆಟ್ ಮಾಡ್ಬಿಟ್ಟು ಮಾರ್ತಾನೆ, ಇನ್ ಮಿಕ್ಕಿ ದುಡ್ಡನ್ನ ಇವನ್ ಜಾಬಲ್ಲಿ ಇಕ್ಕೊಳ್ಳೋಕೋಸ್ಕರ ಬೆಟ್ಟಿಂಗ್ ಆಡ್ತಿರ್ತಾನೆ, ಕಾಯಿನ್ ಫ್ಲಿಕ್ಸ್ ಆಡ್ತಿರ್ತಾನೆ, ಇನ್ನು ತುಂಬಾ ತರ ಗೇಮ್ ಆಡ್ತಿರ್ತಾನೆ. ಇವ್ನ ಆಡೋ ಗೇಮ್ ಅಲ್ಲೆಲ್ಲ ಬರೀ ದುಡ್ಡನ್ನ ಹೆಂಗೆ ದುಡ್ಕೊಳ್ಳೋದು ಅನ್ನೋದನ್ನೇ ನೋಡ್ತಾನೆ. ಯಾವಾಗ್ಲೂ ದುಡ್ಡು ದುಡ್ಡು ಅಂತಿರ್ತಾನೆ. ಸ್ಕೂಲ್ ಇರೋದು ಓದೋದಕ್ಕೆ, ಬೇರೆ ಬೇಡದೇ ಇರೋ ಕೆಲಸಗಳೆಲ್ಲ ಮಾಡೋದಕ್ಕಲ್ಲ. ಅವನು ಏನ್ ಅನ್ಕೊಂಡಿದ್ದಾನೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಯೇಸುನವ್ರಿಗಂತೂ ತುಂಬಾ ಎಂಬ್ಯಾರಸ್ಮೆಂಟ್ ಫೀಲ್ ಆಗ್ತಿರುತ್ತೆ, ತುಂಬಾ ಬೇಜಾರಾಗ್ತಿರುತ್ತೆ ಅವ್ರ ಮಗ ಮಾಡಿರೋ ಕೆಲ್ಸದಿಂದ. ಬರೀ ಉಲ್ಟಾ ಪಲ್ಟಾ ಕೆಲ್ಸಗಳನ್ನ ಮಾಡಿ ದುಡ್ಡನ್ನ ಹೆಂಗೆ ಸಂಪಾದನೆ ಮಾಡ್ಬೇಕು ಅನ್ನೋದೇ ಇವನ್ ತಲೆಯಲ್ಲಿ ಓಡ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಮತ್ತೆ ಸಾರಿ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅವ್ರ ಮಗನ್ನ ಆ ರೂಮ್ ಇಂದ ಆಚೆ ನಿಲ್ಸಿರ್ತಾರೆ. ಇಲ್ಲಿ ಆ ಟೀಚರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ನಿಮ್ ಮಗ್ಳಿಗೆ ಅಷ್ಟು ಚೆನ್ನಾಗಿ ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದೀರಾ, ನಿಮ್ ಮಗನ್ಗೆ ಈ ತರ ಇಬ್ರು ನಿಮ್ ಮಕ್ಳೇ ಅಲ್ವಾ ಅಂತ ಕೇಳ್ತಿರ್ತಾರೆ. ನಿಮ್ ಮಗನ್ಗೆ ನೀವು ಒಂಚೂರು ಒಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಟ್ಟಿಲ್ಲ, ನಿಮಗ್ ಗೊತ್ತಾ ನಿಮ್ ಮಗ ಎಂತ ಹುಡುಗರು ಸವಾಸ ಮಾಡಿದಾನೆ ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವರು ಆಚೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಆಚೆ ಬರ್ತಾ ಅವ್ರ ಕತ್ತಿಗೆ ಹಾಕಿರೋ ಸರನ ಬಿಚ್ತಿರ್ತಾರೆ. ಇಲ್ಲಿ ಅವರು ಅವ್ರ ಮಗನ್ಗೆ ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನ್ನಿಂದ ನನ್ಗೆ ತುಂಬಾನೇ ಬೇಜಾರಾಗಿದೆ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಅಂತ.
ಈಗ ಇಲ್ಲಿ ಅವ್ರ ಮಗನ ತೋರಿಸ್ತಾರೆ. ಅವ್ರ ಮಗ ಮೇಲ್ಗಡೆ ಇರೋ ಮರದಲ್ಲಿ ಎಲೆಗಳು ಬಿಟ್ಟಿರುತ್ತಲ್ಲ ಅದಕ್ಕೆಲ್ಲ ರಪ ಅಂತ ಹೊಡಿತಿರ್ತಾನೆ. ಇಲ್ಲಿ ಯೇಸುನೂರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನ್ನ ಹತ್ರ ಮಾತಾಡೋಕೆ ನನ್ಗೊಂಚೂರು ಇಷ್ಟ ಇಲ್ಲ. ನೀನ್ ನನ್ಗೆ ಏನಂತ ಹೇಳ್ಬಿಟ್ಟು ಕರ್ಕೊಂಬಂದೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ತಾನೇ ಹೇಳಿದ್ದು ಅಂತ ಕೇಳ್ತಿರ್ತಾರೆ. ನಿನ್ನ ಯಾರು ಕೇಳಿದ್ದು ದುಡ್ಡು ಸಂಪಾದನೆ ಮಾಡು ಅಂತ? ನೀನು ಸ್ಕೂಲಿಗೆ ಓದಕ್ ಹೋಗ್ತಾ ಇಲ್ಲ, ದುಡ್ಡು ಸಂಪಾದನೆ ಮಾಡಕ್ ಹೋಗ್ತೀಯ. ಇಲ್ಲಿವರೆಗೂ ನಿಮ್ಮ ಅಕ್ಕ ಇದ್ದಾಳಲ್ಲ, ಅವ್ರ ಟೀಚರ್ ಇಂದ ನಂಗೆ ಇಷ್ಟು ಅವಮಾನ ಯಾವತ್ತೂ ಆಗಿಲ್ಲ, ಒಂಚೂರು ಕೂಡ ಅವಮಾನ ಆಗಿಲ್ಲ ಗೊತ್ತಾ ನಿನ್ಗೆ. ಆದ್ರೆ ಇವತ್ತು ನನ್ಗೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಕ್ಕೂ ಕೂಡ ಆಗ್ತಿರಲಿಲ್ಲ. ಅಷ್ಟು ನನ್ಗೆ ಶೇಮ್ ಫೀಲ್ ಆಗ್ತಿತ್ತು, ಅಷ್ಟು ನನ್ ಮರ್ಯಾದೆ ಹೋಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಏನು ಮಾತಾಡಲ್ಲ. ಅವರು ಸುಮ್ನೆ ಎಗ್ರಿ ಮರಗಳದು ಏನ್ ಎಲೆ ಇರುತ್ತೆ ಅದಕ್ಕೆ ಹೊಡಿತಿರ್ತಾರೆ. ಅದಕ್ಕೆ ಯೇಸುನವ್ರ ಜೋರ ಕಿರ್ಚ್ತಾ ಹೇಳ್ತಿರ್ತಾರೆ, ಆ ಮರದ ಮೇಲೆ ನಿನ್ ಕೋಪನ ತೋರಿಸ್ಕೋಬೇಡ ಅಂತ. ಇಲ್ಲಿ ಯೇಸುನವ್ರ ಮಗ ಏನು ಮಾತಾಡಲ್ಲ. ಅದಕ್ಕೆ ಯೇಸುನವರು ಮುಂದೆ ಬಂದು ಕೇಳ್ತಿರ್ತಾರೆ, ಏನ್ ಪ್ರಾಬ್ಲಮ್ ನಿನ್ಗೆ? ನಿನ್ ಮಕ್ಕನಷ್ಟು ನೀನು ಕೇಪಬಲ್ ಆಗ್ಬೇಡ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕೇಪಬಲ್ ಆಗ್ಬೇಕು ತಾನೆ. ನಾನು ನಿಮ್ಮಿಬ್ರು ನೋಡ್ಕೊಳ್ಳೋದ್ರಲ್ಲಿ ಏನ್ ಕಮ್ಮಿ ಮಾಡಿದೀನಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ನಾನೇನಾದ್ರೂ ಯೋಗ್ಯವಾದ ಮಗ ಆಗಿಲ್ಲ ಅಂದ್ರೆ ನೀವು ಇವಾಗ ಅಧ್ಯಕ್ಷ ಆಗಕ್ಕಾಗಲ್ವಲ್ಲ, ಊರಲ್ಲಿರೋರೆಲ್ಲ ನಿಮ್ ಮಗ ನಿಂತರನೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ನಿಮ್ಗೆ ಇನ್ಸಲ್ಟ್ ಆಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವರು ಕೇಳ್ತಿರ್ತಾರೆ, ಇದನ್ನೆಲ್ಲ ನಿನ್ಗೆ ಯಾರು ಹೇಳ್ಕೊಂಡ್ ಕೊಡ್ತಿರೋದು? ನನಗ್ ಪಕ್ಕ ಗೊತ್ತು, ಇದನ್ನೆಲ್ಲ ಸಾಂಗಿಲ್ ಹೇಳ್ಕೊಂಡ್ ಕೊಡ್ತಿರೋದು ಅಂತ. ಇಲ್ಲಿ ಸಾಂಗಿಲ್ ಬೇರೆ ಯಾರಲ್ಲ, ಕ್ಯಾಪ್ಟನ್. ಇಲ್ಲಿ ಯೇಸುನವ್ರ ಮಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ನಿಮ್ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗುತ್ತಲ್ವಾ? ನಿಮ್ಗೆ ಬರೀ ಕಮ್ಯಾಂಗ್ ಅವ್ರ ಅಮ್ಮ ಅಂತ ಹೇಳ್ಕೊಳಕ್ಕೆ ಖುಷಿ ತಾನೆ ಅಂತ ಕೇಳ್ತಿರ್ತಾನೆ. ಅದೇ ಟೈಮಿಗೆ ಆ ಸ್ಕೂಲಲ್ಲಿ ಹಾಕಿರೋ ಕೊರಿಯನ್ದು ಅವ್ರದ್ದು ನ್ಯಾಷನಲ್ ಫ್ಲಾಗ್ ಏನಿರುತ್ತೆ ಅದನ್ನ ಇಳಿಸ್ತಿರ್ತಾರೆ. ಅದಕ್ಕೆ ಅವರು ರೆಸ್ಪೆಕ್ಟ್ ಕೊಟ್ಟು ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಯೇಸುನವರು ಫ್ಲಾಗ್ ನೋಡ್ಕೊಂಡು ನಿಂತಿದ್ದಾಗ ಮುಂದೆಗಡೆ ಒಬ್ಳು ಹುಡುಗಿ ನಿಂತಿರ್ತಾಳೆ. ಅವಳ ಬ್ಯಾಗ್ ಮೇಲೆ YEM ಅಂತದ್ದು, ಅದು ಕಾರಲ್ಲಿ ಕಿತ್ತಿರೋ ಲೆಟರ್ಸ್ ಗಳನ್ನ ಅವಳು ಆ ಬ್ಯಾಗಿಗೆ ಅಂಟಿಸಿರ್ತಾಳೆ. ಇದನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ನಮ್ಗೆ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಕೂಡ ಅವ್ರ ತಾಯಿ ತರನೇ ಹೇರ್ ಸ್ಟೈಲ್ ನ ಮಾಡಿರ್ತಾಳೆ. ಈಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಪ್ಟನ್ ಮತ್ತೆ ಊರಲ್ಲಿರೋ ಒಬ್ಬ ವ್ಯಕ್ತಿದು ವಾಯ್ಸ್ ಕೇಳಿಸ್ತಿರ್ತಾರೆ. ಆ ವ್ಯಕ್ತಿ ಕ್ಯಾಪ್ಟನ್ ಗೆ ಹೇಳ್ತಿರ್ತಾನೆ, ಅವ್ರ ಮಗ ಏನೋ ಸ್ವಲ್ಪ ನಾಲಾಯಕು, ಆದ್ರೆ ಅವ್ರ ಮಗಳಂತೂ ಚೆನ್ನಾಗಿ ಓದ್ತಾಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾನೆ, ಓದೋದ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರ ಮಗಳು ಅಂದ್ರೆ ಜಾಸ್ತಿ ಬಿಲ್ಡಪ್ ತಗೋತಾರಲ್ಲ, ಕಾಲೇಜಲ್ಲಿ ಯಾವ ಹುಡ್ಗನ್ ಜೊತೆ ಎಲ್ಲೆಲ್ಲಿ ಓಡಾಡ್ತಿರ್ತಾಳೋ ಏನೋ ಅಂತೆಲ್ಲ ಹೇಳ್ತಿರ್ತಾರೆ. ಅವಳು ಕೂಡ ಅವ್ರ ತಾಯಿ ತರನಂತ ಹೇಳ್ಕೊಂಡು ನಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಕಮ್ಯಾಂಗ್ ಕೈಯಲ್ಲಿ ಒಂದು ಬುಕ್ ನ ತೋರಿಸ್ತಾರೆ. ಅದ್ರಲ್ಲೂ ಕೂಡ ಎಸ್ ಅನ್ನೋ ಲೆಟರ್ದು ಒಂದು ಸ್ಟಿಕ್ಕರ್ ತರ ಅಂಟಿಸಿರ್ತಾರೆ. ಅದನ್ನ ಕಾರಿಂದ ಕಿತ್ತಿ ಅವ್ರ ತಮ್ಮ ಕೊಟ್ಟಿರೋದು. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ, ಮುಂದೆಗಡೆ ಒಂದು ಕಾರು ಲಕ್ಸುರಿ ಕಾರ್ ಇರುತ್ತೆ, ಅದಕ್ಕೆ ಅವಳು ಹೈ ಮಾಡ್ತಾ ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಕಾಲೇಜ್ ಬಿಲ್ಡಿಂಗ್ ಮೇಲ್ಗಡೆ ಏನಿರ್ತಾರೆ 3 ಜನ ಹುಡುಗಿರ್ ನಿಂತ್ಕೊಂಡು ಕೆಲವು ಬ್ಯಾನರ್ ಗಳನ್ನ ಹಾಕ್ತಿರ್ತಾರೆ. ಆ ಬ್ಯಾನರ್ ಏನು ಅಂದ್ರೆ ಸೆಲೆಬ್ರೇಟಿಂಗ್ ಡೈರೆಕ್ಟ್ ಪ್ರೆಸಿಡೆಂಟಲ್ ಎಲೆಕ್ಷನ್ ಸಿಸ್ಟಮ್ಸ್ ಅಂತ ನಡೀತಿರುತ್ತೆ. ಅಂದ್ರೆ ಅಲ್ಲಿ ಎಲೆಕ್ಷನ್ ನಡೀತಿರುತ್ತೆ, ಅದಕ್ಕೆ ಅವರು ಬ್ಯಾನರ್ ಹಾಕ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಆ ಕಾರ್ ಹತ್ರ ನಡ್ಕೊಂಡು ಹೋಗೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಟೆರೆಸ್ ಮೇಲೆ ನಿಂತಿರೋ 3 ಜನ ಹುಡುಗಿರ್ ಇರ್ತಾರಲ್ಲ, ಅವ್ರು ಅದನ್ನ ನೋಡ್ಬಿಟ್ಟು ಕಮ್ಯಾಂಗ್ ಬಗ್ಗೆನೆ ಮಾತಾಡ್ತಿರ್ತಾರೆ. ಮಧ್ಯದಲ್ಲಿರೋ ಹುಡುಗಿ ಹೇಳ್ತಿರ್ತಾಳೆ, ಇದೇ ಕಾರ್ ಅಲ್ವಾ ಅವಳನ್ನ ಡೈಲಿ ಕರ್ಕೊಂಡು ಹೋಗಕ್ ಬರೋದು, ಮೋಸ್ಟ್ಲಿ ಅವಳ ಬಾಯ್ ಫ್ರೆಂಡ್ ಇರ್ಬೇಕು, ತುಂಬಾ ರಿಚ್ ಇದಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೂ ಕೋಟ್ ಹಾಕಿರೋ ಲೇಡಿ ಹೇಳ್ತಿರ್ತಾಳೆ, ಹಾ ಇರ್ಬೋದು, ಆದ್ರೆ ಸ್ಟೂಡೆಂಟ್ ಹತ್ರ ಇಷ್ಟು ಲಕ್ಸುರಿ ಕಾರ್ ಇರೋದಕ್ಕೆ ಹಿಂಗ್ ಸಾಧ್ಯ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಧ್ಯದಲ್ಲಿ ನಿಂತಿರೋ ಸ್ಟೂಡೆಂಟ್ ಹೇಳ್ತಿರ್ತಾಳೆ, ನಂಗೆ ಯಾಕೋ ಈ ಹುಡುಗಿನ ನೋಡಿದ್ರೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ನೀವೆಲ್ಲ ನ್ಯೂಸ್ ನೋಡಲ್ವಾ, ಬಾಡ್ಗೆ ಗರ್ಲ್ ಫ್ರೆಂಡ್ ಗಳಾಗಿ ಹೋದ್ರೆ ಅವ್ರಿಗೆ ದುಡ್ಡು ಸಿಗುತ್ತೆ. ಈ ಶ್ರೀಮಂತರುಗಳೇನಿರ್ತಾರೆ ಈ ತರ ಹುಡುಗಿರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಈಗ ಅವ್ರೆಲ್ಲಾದ್ರೂ ಹೋದಾಗ ಅವ್ರ ಗರ್ಲ್ ಫ್ರೆಂಡ್ ಅಂತ ಶೋ ಆಫ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇಂಥವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ವೈಟ್ ಡ್ರೆಸ್ ಹಾಕಿರೋ ಸ್ಟೂಡೆಂಟ್ ಹೇಳ್ತಿರ್ತಾಳೆ, ಚುಕ್ಯೋಂಗ್ ಆತರ ಎಲ್ಲ ಮಾತಾಡ್ಬಾರ್ದು ಒಬ್ರು ಬಗ್ಗೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಲಕ್ಸುರಿಯಸ್ ಕಾರಲ್ಲಿ ಯಾರು ಬಂದಿರ್ತಾರಲ್ಲ ಅವರು ಕಮ್ಯಾಂಗಿಗೋಸ್ಕರ ಡೋರ್ ಓಪನ್ ಮಾಡಕ್ಕೆ ಬರ್ತಿರ್ತಾರೆ. ಇಲ್ಲಿ ಅವರು ಬಂದು ಡೋರ್ ಓಪನ್ ಮಾಡಿದಾಗ ಮಧ್ಯದಲ್ಲಿ ನಿಂತಿರ್ತಾರಲ್ಲ ಸ್ಟೂಡೆಂಟ್, ಅವಳು ಹೇಳ್ತಿರ್ತಾಳೆ, ಇವನೇನಾದ್ರೂ ಅಮೆರಿಕಾದಿಂದ ಬಂದಿರೋದು, ನೋಡೋನ್ಗೊಂದ್ ಚೂರು ನಾಚಿಕೆನೆ ಆಗ್ತಿಲ್ಲ, ಎಲ್ಲರ ಮುಂದೆ ಅವಳಿಗೆ ಬಾಗ್ಲು ತೆಗಿಯೋದಿಕ್ಕೆ, ಇಂಥ ಹುಡುಗರೇ ಮುಂದೆ ಹೋಗಿ ಹುಡುಗಿರ್ಗೆ ಮೋಸ ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಕಾರ್ ಹತ್ರ ಬಂದ್ಬಿಟ್ಟು ಕಾರ್ ಹತ್ತದಕ್ ಮುಂಚೆ ಹಿಂದೆ ತಿರುಗ್ಬಿಟ್ಟು ಆ 3 ಜನ ಸ್ಟೂಡೆಂಟ್ ಗಳೇನಿರ್ತಾರೆ ಅವ್ರಿಗೆ ಬಾಯ್ ಮಾಡ್ತಿರ್ತಾಳೆ. ಯಾವಾಗ ಸ್ಟೂಡೆಂಟ್ ಗಳಿಗೆ ಕಮ್ಯಾಂಗು ಬಾಯ್ ಮಾಡ್ತಿರ್ತಾಳೋ ಆಗ 3 ಜನ ಸ್ಟೂಡೆಂಟ್ ಏನಿರ್ತಾರೋ ಅವರು ತಲೆ ಬಗ್ಗಿಸ್ಕೊಬಿಡ್ತಾರೆ. ಆದ್ರೆ ಬ್ಲೂ ಡ್ರೆಸ್ ಹಾಕಿದ ಸ್ಟೂಡೆಂಟ್ ಏನಿರ್ತಾಳೋ ಅವಳು ಫುಲ್ ಶಾಕ್ ಅಲ್ಲಿ ಕಮ್ಯಾಂಗಿಗೆ ಬಾಯ್ ಮಾಡ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಬಾಯ್ ಮಾಡಿದ್ಮೇಲೆ ಕಾರ್ ಒಳಗಡೆ ಕುತ್ಕೊಂಡು ನಗ್ತಾ ಇರ್ತಾಳೆ. ಆ ಡೋರ್ ಓಪನ್ ಮಾಡಕ್ ಬಂದಿದ್ ವ್ಯಕ್ತಿ ಏನಿರ್ತಾನೆ ಅವನ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಡ್ರೈವಿಂಗ್ ಸೀಟಿಗೆ ಹೋಗಿ ಕುತ್ಕೋತಿರ್ತಾನೆ. ಇಲ್ಲಿ ಕಮ್ಯಾಂಗಿಗಂತೂ ಆ 3 ಜನ ಸ್ಟೂಡೆಂಟ್ ಗಳೇನಿರ್ತಾರೆ ಅವ್ರ ಮುಖನ ನೆನ್ಸ್ಕೊಂಡು ಇನ್ನೂ ಅವಳಿಗೆ ನಗುನೆ ತಡ್ಕೊಳಕ್ ಆಗ್ತಿರಲ್ಲ. ಅವಳು ಕಾರ್ ಹೋಗೋವರ್ಗುನು ನಗ್ತಾನೆ ಇರ್ತಾಳೆ. ಸೊ ಇಲ್ಲಿಗೆ 7th ಎಪಿಸೋಡ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಪಾರ್ಟ್ ನ ಆದಷ್ಟು ಬೇಗ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.